ಎಸ್ಕೆಡಿಆರ್ಡಿಪಿ ಸ್ಫೂರ್ತಿ ಮತ್ತು ಪರಿಕಲ್ಪನೆಯೊಂದಿಗೆ ರೈತ ರತ್ನ ಪ್ರಶಸ್ತಿ 2026 ಪವರ್ಡ್ ಬೈ ಕ್ಯಾಂಕೋ ಕಲ್ಪ ಕೊಕೊನೆಟ್ ಆಯಿಲ್. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನ ಅನುಭವಿಸಿ. ಕಿಸಾನ್ ಸಂಪೂರ್ಣ ಹೆಲ್ದಿ ಕ್ರಾಪ್ ಬೆಟರ್ ಪ್ರೈಸ್ ಒನ್ ಆಪ್. ಇಂಡಸ್ಟ್ರಿಬಲ್ 5 DTMT ಇಂಡಸ್ಟ್ರಿಲ್ ಒಳಗೆ ನೆಮ್ಮದಿ ಹೊರಗೆ. ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಶಾಲಿಮಾರ್ ಗೋಲ್ಡ್ ಟೀ. ಸ್ಪಾನ್ಸರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಅಣ್ಣಿಗೇರಿ, ಅಕ್ವಾ ಗ್ರೂಪ್ ನಿಮ್ಮ ವಿಶ್ವಸನೀಯ ಪಂಪುಗಳು, ಮಯೂರಿ ಈಸಿ ಕ್ಲೀನ್ ಮತ್ತು ಸಾವಿತ್ರಿ ಶ್ರೀಕರ್ ಗ್ರೂಪ್ ರವರ ಸಾವಿತ್ರಿ ಅನುಗ್ರಹ ರೈಸ್. ಏಜೆನ್ಸಿ ಪಾರ್ಟ್ನರ್ ಇನ್ನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ರೈತ ರತ್ನ ಪ್ರಶಸ್ತಿ ಸೀಸನ್ 6 ಸಹಯೋಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪವರ್ಡ್ ಬೈ ಕ್ಯಾಂಪ್ಕೋ, ಕಿಸಾನ್ ಸಂಪೂರ್ಣ, ಇಂಡಸ್ 555 DTMT, ಶಾಲಿಮಾರ್ ಗೋಲ್ಡ್ ಟೀ, ಸ್ಪಾನ್ಸರ್ಡ್ ಬೈ ಸದ್ಗುರು ಸೋಪ್, ಅಮೃತ್ ಆರ್ಗ್ಯಾನಿಕ್ಸ್, ಬಿಸ್ಮಿಲ್ಲಾ ಆಗ್ರೋಟೆಕ್, ಅಕ್ವಾ ಸಬ್, ಮಯೂರಿ ಈಸಿ ಕ್ಲೀನ್, ಸಾವಿತ್ರಿ ರೈಸ್. ಏಜೆನ್ಸಿ ಪಾರ್ಟ್ನರ್ ಇನ್ನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಕೇವಲ ಮಾಧ್ಯಮ ಸಂಸ್ಥೆಯಾಗಿ ವರದಿಗಳನ್ನು ಮಾಡೋದು ಮಾತ್ರವಲ್ಲ, ಸಮಾಜದಲ್ಲಿ ಸಾಧನೆಯ ಹಾದಿಯಲ್ಲಿ ಸಾಕ್ತಾ ಕಲ್ಲು ಮುಳ್ಳುಗಳನ್ನ ಮೆಟ್ಟಿ ನಿಂತು ಇತರರಿಗೆ ಮಾರ್ಗದರ್ಶಕರಾದ ಎಲೆಮರೆಕಾಯಿಯಂತಿರುವ ಹಲವು ಕ್ಷೇತ್ರಗಳ ಸಾಧಕರನ್ನ ಗುರುತಿಸಿ ಗೌರವಿಸ್ತಾ ಬಂದಿದೆ. ಇದೆಲ್ಲದಕ್ಕೂ ಸ್ಫೂರ್ತಿಯಾದವರ ಒಬ್ಬರು ಸದಾ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಅವರೇ ಮಾಸ್ಟರ್ ಆಫ್ ಮಾಡರ್ನ್ ನ್ಯೂಸ್ ರೂಮ್ ಸಂಪಾದಕ ಶ್ರೀ ರವಿ ಹೆಗಡೆ ಅವರು. ಅವರ ಕುರಿತಾಗಿ ವಿಟಿ ನೋಡೋಣ ಬನ್ನಿ. ರವಿ ಹೆಗಡೆ ಸಂಪಾದಕ. ಕನ್ನಡಪ್ರಭ ಪ್ರಧಾನ ಸಂಪಾದಕರಾಗಿರುವ ರವಿ ಹೆಗಡೆ ಕಳೆದ 30 ವರ್ಷಗಳಿಂದ ಕನ್ನಡ ಪತ್ರಿಕೋದ್ಯಮದಲ್ಲಿ ಸಕ್ರಿಯ. ಹಲವು ಹೊಸತನಗಳ ಹರಿಕಾರರಾಗಿ ರವಿ ಹೆಗಡೆ ಮುದ್ರಣ, ಟೆಲಿವಿಷನ್ ಮತ್ತು ಡಿಜಿಟಲ್ ಈ 3 ಮಾಧ್ಯಮಗಳ ಪರಿಣಿತ. ಮಾಸ್ಟರ್ ಆಫ್ ಮಾಡರ್ನ್ ನ್ಯೂಸ್ ರೂಮ್ ಅಂತಲೇ ಹೆಸರುವಾಸಿಯಾಗಿರುವ ರವಿ ಹೆಗಡೆ ಭವಿಷ್ಯದತ್ತ ಕಣ್ಣು ನೆಟ್ಟು ತಂತ್ರಜ್ಞಾನದ ಒಳ ಹೊರಗುಗಳನ್ನು ಅರಿತುಕೊಂಡು ಪತ್ರಿಕೋದ್ಯಮಕ್ಕೆ ತಂತ್ರಜ್ಞಾನದ ಮಾಂತ್ರಿಕ ಸ್ಪರ್ಶವನ್ನು ನೀಡಿದವರು. ತನ್ನ ಕಾಲದ ಸುದ್ದಿಯ ಮನೋಧರ್ಮವನ್ನು ಅರಿತವರು ಮತ್ತು ಕನ್ನಡ ಪತ್ರಿಕಾ ಲೋಕದಲ್ಲಿ ಮೊತ್ತ ಮೊದಲ ಇಂಟರ್ನೆಟ್ ನ್ಯೂಸ್ ಪೋರ್ಟಲ್ ಮತ್ತು ಮೊಬೈಲ್ ನ್ಯೂಸ್ ಆ್ಯಪ್ಗಳನ್ನು ಆರಂಭಿಸಿದವರು. ರವಿ ಹೆಗಡೆ ಸಾರಥ್ಯದಲ್ಲಿ ಕನ್ನಡಪ್ರಭ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ಅತ್ಯುತ್ತಮ ಪತ್ರಿಕಾ ವಿನ್ಯಾಸ ಪ್ರಶಸ್ತಿಯನ್ನು 3 ಬಾರಿ ಗೆದ್ದು ಹ್ಯಾಟ್ರಿಕ್ ದಾಖಲೆಯನ್ನು ನಿರ್ಮಿಸಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನೇಕ ಬಾರಿ ಎನ್ಬಾ ಅವಾರ್ಡ್ನ ಸ್ವರ್ಣ ಪ್ರಶಸ್ತಿಗಳನ್ನು ಗಳಿಸಿದೆ. ಕರ್ನಾಟಕದ ಆಚೆಗೂ ಜಾಗತಿಕ ಮಟ್ಟದಲ್ಲಿ ಕನ್ನಡ ಪತ್ರಿಕೋದ್ಯಮದ ವಿಸ್ತಾರವನ್ನು ಹೆಚ್ಚಿಸಿದವರು ರವಿ ಹೆಗಡೆ. ಕನ್ನಡ ಟೆಲಿವಿಷನ್ ಜಗತ್ತಿನಲ್ಲೇ ಮೊದಲ ಬಾರಿಗೆ ಅವರು ಅಂತಾರಾಷ್ಟ್ರೀಯ ಮತ್ತು ಜಾಗತಿಕ ಶೃಂಗಗಳನ್ನು ರೂಪಿಸಿದವರು. ಉದಯೋನ್ಮುಖ ಹಾಗೂ ಪ್ರವರ್ಧಮಾನಕ್ಕೆ ಬರುತ್ತಿರುವ ಅನೇಕ ನಾಯಕರಿಗೆ ಅಂತಾರಾಷ್ಟ್ರೀಯ ವೇದಿಕೆಯನ್ನು ಒದಗಿಸಿದವರು. ಸ್ವತಃ ರವಿ ಹೆಗಡೆಯವರು ಅಮೆರಿಕ ಸರ್ಕಾರದ ಇಂಟರ್ನ್ಯಾಷನಲ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಂ ಅಡಿಯಲ್ಲಿ ಪತ್ರಕರ್ತರಿಗಾಗಿಯೇ ಇರುವ ಎಡ್ವರ್ಡ್ ಆರ್ ಮರ್ರೋ ಅಂತಾರಾಷ್ಟ್ರೀಯ ಪತ್ರಿಕೋದ್ಯಮ ಶಿಬಿರದ ವಿದ್ಯಾರ್ಥಿ. 21ನೇ ಏಷ್ಯನ್ ಶೃಂಗಸಭೆಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಯೋಗದಲ್ಲಿ ಜೊತೆಯಾಗಿದ್ದವರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿಯೂ ಸೇರಿದ ಹಾಗೆ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಗಳು ರವಿ ಹೆಗಡೆ ಅವರನ್ನು ಅರಸಿ ಬಂದಿವೆ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯನ್ನು 4 ಸಲ ಹೊಸದಾಗಿ ಪುನರ್ರೂಪಿಸಿದ ಖ್ಯಾತಿ ಅವರದು. ಒಂದು ತಲೆಮಾರಿನ ಪತ್ರಕರ್ತರನ್ನೇ ರೂಪಿಸಿದ್ದಲ್ಲದೆ ರವಿ ಹೆಗಡೆ ತಂಡದಲ್ಲಿದ್ದ ಅನೇಕ ಪತ್ರಕರ್ತರು ಇಂದು ಕನ್ನಡದ ಪ್ರಮುಖ ಪತ್ರಿಕೆ, ಟೆಲಿವಿಷನ್ ವಾಹಿನಿ ಹಾಗೂ ಡಿಜಿಟಲ್ ಮಾಧ್ಯಮಗಳ ಸಂಪಾದಕರಾಗಿದ್ದಾರೆ. ಈ ಕಾರಣದಿಂದಲೇ ರವಿ ಹೆಗಡೆ ಅವರನ್ನ ಮಾಧ್ಯಮ ರಂಗ ಸಂಪಾದಕ ಅಂತ ಕರೆದು ಗೌರವಿಸುತ್ತಿದೆ.
ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಮಾಸ್ಟರ್ ಆಫ್ ಮಾಡರ್ನ್ ನ್ಯೂಸ್ ರೂಮ್ ಸಂಪಾದಕ ಶ್ರೀ ರವಿ ಹೆಗಡೆ ಅವರನ್ನ. ಸುದ್ದಿ ಮಾಧ್ಯಮವಾಗಿ ಸುದ್ದಿಯನ್ನು ಬಿತ್ತರಿಸುವಂಥದ್ದು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು, ಅದನ್ನು ಪ್ರಚುರಪಡಿಸುವಂಥದ್ದು ನಮ್ಮ ಮೂಲ ಕರ್ತವ್ಯ ನಿಜ. ಆದರೆ ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ, ಸಮಾಜದ ಮೇಲೆ ಪ್ರಭಾವ ಬೀರುವಂತಹ ಕಾರ್ಯಗಳನ್ನು ನಾವು ಮಾಡ್ತೀವಿ. ಈ ಮೂಲಕ ನಾವು ಇಡೀ ಮಾಧ್ಯಮ ರಂಗಕ್ಕೆ, ಕರ್ನಾಟಕದ ಮಾಧ್ಯಮ ರಂಗಕ್ಕೆ ಟ್ರೆಂಡ್ ಸೆಟ್ಟರ್ ಆಗಿದ್ದೀವಿ, ಅನೇಕರಿಗೆ ಮಾದರಿಯಾಗಿದೆ. ಈಗ ನಮ್ಮನ್ನು ಬೇರೆಯವರು ನೋಡಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತಹ ಹೆಮ್ಮೆ ನಮಗೆ ಇದೆ. ನಾವು ಯಾವ ರೀತಿಯಲ್ಲಿ ಟ್ರೆಂಡ್ ಸೆಟ್ಟರ್ ಅನ್ನೋದನ್ನು ನೋಡೋಣ ಒಂದು ವಿಟಿ ಮೂಲಕ. ವಿಟಿ ಪ್ಲೀಸ್. ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸತನ ತಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಯತ್ನಗಳಿಗೆ ಜೊತೆಯಾದ ಸ್ಟಾರ್ಸ್ ಮತ್ತು ರಾಜಕೀಯ ದಿಗ್ಗಜ. ಈ ರೀತಿಯಾಗಿ ನಮ್ಮ ಸಾಮಾಜಿಕ ಕಳಕಳಿಯ ಕಾರ್ಯಗಳಿಗೆ ಕರ್ನಾಟಕ ರಾಜ್ಯದ ಎಲ್ಲ ಗಣ್ಯ ದಿಗ್ಗಜರು ಕೈ ಜೋಡಿಸಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಕಲಾ ಕ್ಷೇತ್ರದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಈ ಕಾರ್ಯಚಟುವಟಿಕೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ಗಡಿಯಲ್ಲಿ ಮಾತ್ರ ಇಲ್ಲ. ಇವತ್ತಿನ ವಿಶಾಲವಾದ ಜಗತ್ತಿನಲ್ಲಿ ಜಾಗತೀಕರಣಗೊಂಡಂಥ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಅನ್ನುವಂಥದ್ದು ಒಂದು ಬರಿಯ ನಕಾಶೆ ಅಷ್ಟೇ ಅಲ್ಲ. ಕನ್ನಡಿಗರು ವಿಶ್ವದ ಎಲ್ಲ ಕಡೆಗೆ ಹಂಚಿ ಹೋಗಿದ್ದಾರೆ. ಅಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವ್ರನ್ನೆಲ್ಲರನ್ನು ನಮ್ಮ ಜೊತೆಯಲ್ಲಿ ಸೇರಿಸಿಕೊಂಡು ಒಟ್ಟಿಗೆ ನಡೆಯುವ ಪ್ರಯತ್ನವಾಗಿ ಸಾಗರದ ಆಚೆಗೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ನಾವು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಕನ್ನಡ ಮಾಧ್ಯಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದಾಗ ನಾವು ಒಂದು ಹೊಸ ಟ್ರೆಂಡನ್ನು ಹುಟ್ಟುಹಾಕಿದ್ವಿ. ನಮ್ಮ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳ ಒಂದು ಝಲಕ್ ಸಣ್ಣ ವಿಟಿ ಮೂಲಕ. ವಿಟಿ ಪ್ಲೀಸ್. ಸಾಗರದಾಚೆಗೂ ಕನ್ನಡ ಡಿಂಡಿಮ ಮೊಳಗಿಸಿದ ಮೊಟ್ಟ ಮೊದಲ ಮಾಧ್ಯಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಶಸ್ತಿಗಳಿಗೆ ಅಂತಾರಾಷ್ಟ್ರೀಯ ಹಿರಿಮೆ. ಬಹ್ರೇನ್ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ 2024. ಇದೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಥರದೊಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್. ಮಲೇಷಿಯಾ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್. ಲಂಡನ್ ಲೀಡರ್ಶಿಪ್ ಸಮಿಟ್. ವಿಯೆಟ್ನಾಂ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್. ಹಾಂಗ್ಕಾಂಗ್ ಇಂಡಿಯಾ ಬಿಸಿನೆಸ್ ಕಾನ್ಕ್ಲೇವ್ 2025. ಬಾಲಿ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್. ಕೃಷಿ ಕ್ಷೇತ್ರ ಸದಾ ಸಂಕಷ್ಟದಲ್ಲಿರುವಂಥ ಕ್ಷೇತ್ರ ಅನ್ನುವಂಥ ಭಾವನೆ ಇದೆ. ರೈತರು ಆಲ್ವೇಸ್ ಬಡತನದಲ್ಲಿರ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ. ರೈತರು ಪ್ರತಿ ವರ್ಷ ಬೆಳೆ ಬೆಳೆದ ನಂತರ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ಅವರಿಗೆ ಗತಿ ಅನ್ನುವಂಥ ಒಂಥರ ನೆಗೆಟಿವ್ ಅಟ್ಮಾಸ್ಫಿಯರ್ ಇರುವಂಥ ಸಂದರ್ಭದಲ್ಲಿ ನಮ್ಮ ನಡುವೆ ಇರುವಂತಹ ಅನೇಕ ರೈತರು ಧನಾತ್ಮಕ ಆಶಾ ಕಿರಣಗಳಾಗಿ ಕಾಣಿಸ್ತಾರೆ, ಪಾಸಿಟಿವ್ ಹೋಪ್ಸ್ ಆಗಿ ಕಾಣಿಸ್ತಾರೆ. ಅವರು ಅನುಸರಿಸುವಂತಹ
ಕೃಷಿ ಪದ್ಧತಿಗಳಿರ್ಬೋದು, ಅವರ ಪ್ರಯತ್ನಗಳಿರ್ಬೋದು, ಹೊಸತನಗಳಿರ್ಬೋದು, ಅದರಲ್ಲಿರುವಂಥ ಆವಿಷ್ಕಾರಗಳಿರ್ಬೋದು, ಇದೆಲ್ಲ ಸಮಾಜಕ್ಕೆ, ಕೃಷಿಕರಿಗೆ ಸ್ಫೂರ್ತಿ ಅನ್ನೋದನ್ನು ನಮ್ಮ ವರದಿಗಳಿಂದ ತಿಳ್ಕೊತಾ ಇದ್ವಿ. ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಇವರನ್ನು ಗೌರವಿಸಿ ಸತ್ಕರಿಸುವಂಥದ್ದು ನಮಗೆ ಮಹತ್ವವಾದಂಥ ಒಂದು ಕೆಲಸ. ಏಳಿಗೆಗೆ ಇದು ಕಾರಣವಾಗಬೇಕು ಅನ್ನುವಂಥದ್ದು ನಮ್ಮ ಈ ಪ್ರಶಸ್ತಿಯ ಉದ್ದೇಶ. ನಮ್ಮ ಈ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಒಂದು PT ಪ್ಲೀಸ್. ಮಾಹಿತಿ ಪ್ರಸಾರದ ಜೊತೆಗೆ ವ್ಯವಸ್ಥೆಯ ತಪ್ಪುಗಳನ್ನ ಎತ್ತಿ ತೋರುತ್ತಾ ಸುದ್ದಿ ಪ್ರಸಾರ ಮಾಡುವುದು ಮಾಧ್ಯಮಗಳ ಕರ್ತವ್ಯ. ಅದರ ಜೊತೆಗೆ ಸಮಾಜದಲ್ಲಿ ಉತ್ತಮ ಮಾದರಿಗಳನ್ನ ಗುರುತಿಸಿ ಪ್ರಚಾರ ನೀಡುವ ಜೊತೆಗೆ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆ ಆರಂಭಿಸಿ ಮುನ್ನಡೆಸ್ತಾ ಇದೆ. ಕಿತ್ತಳೆ ಮಾರಿ ಶಾಲೆ ನಡೆಸ್ತಾ ಇದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಜಬ್ಬರನ್ನ ಗುರುತಿಸುವ ಮೂಲಕ ಶುರುವಾದ ನಮ್ಮ ಜವಾಬ್ದಾರಿ ಅಭಿಯಾನಕ್ಕೆ ರೈತ ರತ್ನ, ಅಸಾಮಾನ್ಯ ಕನ್ನಡಿಗ, ಕರ್ನಾಟಕ ಬಿಸಿನೆಸ್ ಅವಾರ್ಡ್ಸ್, ಕರ್ನಾಟಕದ 7 ಅದ್ಭುತಗಳು, ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಹೀಗೆ 10 ಹಲವು ರೂಪ ಪಡೆದುಕೊಂಡಿದೆ. ಇದೀಗ ರೈತ ರತ್ನದ ಸರದಿ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ 6ನೇ ವರ್ಷದ ರೈತ ರತ್ನ ಪ್ರಶಸ್ತಿ ವಿತರಿಸುವ ಸಮಯ. ಪ್ರತಿ ಬಾರಿಯಂತೆ ಸಾರ್ವಜನಿಕರು ಹಾಗೂ ನಮ್ಮ ವರದಿಗಾರರಿಂದ ಸಾಧಕ ರೈತರನ್ನ ಗುರುತಿಸುವ ಕೆಲಸ ಮಾಡಿದ್ದೇವೆ. ಇದಕ್ಕಾಗಿ 700ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ವು. ಅದರಲ್ಲಿ ನಮ್ಮ ಕಚೇರಿಯ ಆಂತರಿಕ ಸಮಿತಿ 58 ಅರ್ಜಿಗಳನ್ನ ಅಂತಿಮ ಸುತ್ತಿಗೆ ಆಯ್ಕೆ ಮಾಡಿತು. ಬೆಂಗಳೂರು ಕೃಷಿ ವಿವಿಯ ಉಪಕುಲಪತಿ ಡಾಕ್ಟರ್ SV ಸುರೇಶ್, ಕೃಷಿ ತಜ್ಞರಾದ G ಕೃಷ್ಣಪ್ರಸಾದ್, ಶಿವಾನಂದ ಕಳವೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಮನೋಜ್ ಮೆನೇಜಸ್ ಹಾಗೂ ಸೈಲೋ ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಸಿಇಒ ನವೀನ್ ಎಂ ಹೊನ್ನೇಗೌಡ, ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕೀಯ ನಿರ್ದೇಶಕರಾದ ರವಿ ಹೆಗಡೆ, ಕನ್ನಡಪ್ರಭ ಸಂಪಾದಕ ಜೋಗಿ ಅವರಿದ್ದ ಆಯ್ಕೆ ಸಮಿತಿಯು 14 ಸಾಧಕ ರೈತರಿಗೆ ರೈತ ರತ್ನ ಪ್ರಶಸ್ತಿ ನೀಡಲು ತೀರ್ಮಾನಿಸಿದೆ. ಈ ಪ್ರಶಸ್ತಿಯು ತಲಾ 25,000 ನಗದು, ಸ್ಮರಣಿಕೆ ಗೌರವಗಳನ್ನ ಒಳಗೊಂಡಿದೆ. ಈ ಎಲ್ಲ ರೈತರಿಗೂ ಹೊಸ ಶಕ್ತಿ, ಉತ್ಸಾಹ ಹಾಗೂ ಇವರನ್ನ ನೋಡಿ ಲಕ್ಷಾಂತರ ರೈತರಿಗೆ ಸ್ಫೂರ್ತಿ ದೊರೆಯಲಿ ಎಂದು ಆಶಿಸುತ್ತೇವೆ. ನಮ್ಮ ರೈತರತ್ನ ಪ್ರಶಸ್ತಿಯಲ್ಲಿ ನಾವು ರಾಜ್ಯಾದ್ಯಂತ ನಾಮನಿರ್ದೇಶನಗೊಂಡಂತಹ ವ್ಯಕ್ತಿಗಳನ್ನು ಕೊನೆಗೆ ತೀರ್ಪುಗಾರರ ಸಮಿತಿಗೆ ತರುವಾಗ ಯಾವುದೇ ರೀತಿಯಾದಂಥ ಶಿಫಾರಸುಗಳು ಇಲ್ಲ, ಯಾವುದೇ ರೀತಿಯ ಒತ್ತಡಗಳಿಗೂ ನಾವು ಮಣಿಯೋದಿಲ್ಲ. ಕೆಲವೊಂದು ಸತಿಗೆ ಬಂದಿರುವಂತಹ ರೆಕಮೆಂಡೇಶನ್ಸನ್ನು ನಾವು ನಯವಾಗಿ ತಿರಸ್ಕರಿಸಿ ಇದನ್ನು ಸಂಪೂರ್ಣವಾಗಿ ನಿರ್ಣಾಯಕರ ಮುಂದೆ ಇಟ್ಟಿರ್ತೀವಿ. ನಿರ್ಣಾಯಕರ ತೀರ್ಮಾನವೇ ಅಂತಿಮ. ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಅವರ ಮಾತುಗಳು. VT ಪ್ಲೀಸ್. ಕೃಷಿ 10 ತಲೆಮಾರಿನ ಜ್ಞಾನ ಅಂತೀವಿ. ಈ ತಲೆಮಾರು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಒಂದು ಕಡೆ ಬರಗಾಲ ಅಂತೀವಿ, ಹವಾಮಾನ ಬದಲಾವಣೆ ಆಗಿದೆ, ಕೃಷಿ ತಾಂತ್ರಿಕತೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಕೃಷಿ ಏಳಿಗೆಯನ್ನು ನಾವು ಪ್ರೋತ್ಸಾಹಿಸಬೇಕು ಅಂತಂದರೆ ರಾಜ್ಯದಲ್ಲಿ ಎಲ್ಲಿ ಏನು ನಡೀತಾ ಇದೆ ಅಂತ ನೋಡಬೇಕು. ಇವತ್ತು ರಾಜ್ಯದ ಕೃಷಿ ಸ್ಥಿತಿ ಏನಿದೆ ಅನ್ನೋದಕ್ಕೆ ಬಹುಶಃ ಇಲ್ಲಿ ಬರ್ತಾ ಇರುವಂಥ ಎಂಟ್ರಿಗಳು ನಮಗೆ ಸಾಕ್ಷಿ. ರೈತರು ರತ್ನರೇ. ಈ ರತ್ನರನ್ನು ಒಂದು ಆಯ್ಕೆ ಮಾಡುವಂಥ ಒಂದು ಕೆಲಸ ಬಹಳ ಸಲೀಸಾದದ್ದಲ್ಲ. ಹೀಗೆ ಎಲೆಮರೆ ಕಾಯಲಿರುವಂತಹ ಸಣ್ಣ ರೈತರನ್ನು ಹಾಗೂ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶವಿರುವಂತಹ ರೈತರನ್ನು ಗುರುತಿಸಿಕೊಂಡು ಅವರಿಗೆ ಸನ್ಮಾನ ಮಾಡುವಂಥದ್ದು ಒಂದು ಸ್ತುತ್ಯರ್ಹವೇ ಸಹಿ. ಇದರಲ್ಲಿ ರಾಜ್ಯದ ನಾನಾ ವಿಭಾಗಗಳಿಂದ ನಾನಾ ಭಾಗಗಳಿಂದ ಬಂದಂಥ ನಾಮಿನೇಷನ್ಸ್ಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಅದರಲ್ಲಿ ಕೃಷಿಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವಂಥ ರೈತರುಗಳನ್ನು ಹಲವಾರು ವಿಭಾಗಗಳಲ್ಲಿ ವಿಂಗಡಿಸಿ ಅವರನ್ನು ಗುರುತಿಸಿ ಇವತ್ತು ಈ ಒಂದು ಸನ್ಮಾನಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ. ತುಂಬ ಖುಷಿಯ ಸಂಗತಿ ಏನಂದರೆ ಸಾಕಷ್ಟು ಯುವ ರೈತರು, ಮಹಿಳೆಯರು ಮತ್ತು ಪುರುಷರು ಈ ಕೃಷಿ ಕ್ಷೇತ್ರಕ್ಕೆ ಬಂದಿರೋಂಥದ್ದು. ಇದು ಕೋವಿಡ್ ನಂತರ ಆದಂಥ ಬದಲಾವಣೆಗಳು, ವಿಭಿನ್ನವಾದ ಪ್ರಯೋಗಗಳು. ಒಂದು ಸಮಸ್ಯೆಗೆ ಉತ್ತರವಾಗಿ ಅಥವಾ ಇವತ್ತಿನ ಅಗತ್ಯಕ್ಕೆ ಒಂದು ಅನುಕೂಲಕರವಾಗಿ ಕೃಷಿಕರೇ ಪರಿಹಾರಗಳನ್ನು ಕಂಡುಹಿಡ್ಕೊಳ್ತಾ ಇದ್ದಾರೆ. ರಾಜ್ಯದ
ಮೂಲೆ ಮೂಲೆಯಿಂದನೂ ಪಾರ್ಟಿಸಿಪೆಂಟ್ಸ್ ಬಂದಿದ್ದರು. ಆ್ಯಸ್ ಎ ಪಾರ್ಟ್ ಆಫ್ ಜೂರಿ ಅದರಲ್ಲಿ ಬೆಸ್ಟ್ ಅವ್ರನ್ನ ಚೂಸ್ ಮಾಡಿ ಫೈನಲೈಸ್ ಆಗಿದೆ. ಸೊ ಕನ್ನಡಪ್ರಭ ಸುವರ್ಣ ನ್ಯೂಸ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ರೈತರು ಜೀವನ ಭಾಳ ಕಷ್ಟದಲ್ಲಿರುವಾಗ ಇಲ್ಲಿರುವಂಥ ರೈತರು ಅದಕ್ಕೆ ಅನೇಕ ತಮ್ಮ ಕ್ರಿಯೇಟಿವ್ ಸೊಲ್ಯೂಷನ್ಸನ್ನು ಕಡ್ಕೊಂಡಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸೋದಕ್ಕೆ ನಮಗೆ ಗೌರವ ಅಂತ ಅನಿಸ್ತಾ ಇದೆ. ಇಂತಹ ಒಂದು ಗೌರವವನ್ನು ನೀಡೋದಕ್ಕಾಗಿ ಪ್ರಶಸ್ತಿ ವಿಜೇತರು ಎಷ್ಟು ಮುಖ್ಯನೋ ಪ್ರಶಸ್ತಿಯನ್ನು ನೀಡುವಂಥವ್ರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಇಂಥ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡೋದಕ್ಕೆ ಯಾರು ಬಂದಿದ್ದಾರೆ ನೋಡೋಣ. ವಿಟಿ ಪ್ಲೀಸ್. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಮಠವು ಅಜ್ಜಯ್ಯ ಎಂದೇ ಪ್ರಸಿದ್ಧರಾಗಿರುವ ದೈವಿಕ ವ್ಯಕ್ತಿತ್ವಕ್ಕೆ ಹೆಸರುವಾಸಿ. ಇಲ್ಲಿನ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತವೆ. ಈ ಮಠಕ್ಕೆ ರಾಜಕೀಯ ಗಣ್ಯರು ಭೇಟಿ ನೀಡಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುವುದು ವಾಡಿಕೆ. ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದ ಹಾಗೆ ಎಲ್ಲ ಪಕ್ಷಗಳ ಹಲವು ನಾಯಕರು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಮಠವು 800 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ವೀರಶೈವ ಮಠವಾಗಿದೆ. ಪಾಶುಪತ ಮತ್ತು ಕಾಳಾಮುಖ ಶೈವ ಪಂಥಗಳ ಪ್ರಭಾವಿ ಕೇಂದ್ರವಾಗಿ ಅಪಾರ ಭಕ್ತರನ್ನು ಆಕರ್ಷಿಸ್ತಾ ಇದೆ. ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಯವರನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡವು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು. ತುಮಕೂರಿನ ಗೊಲ್ಲಹಳ್ಳಿಯ ಗಂಗಾಧರಯ್ಯ ಮತ್ತು ಗಂಗಮಾಳಮ್ಮ ಅವರ ಪುತ್ರರು. ಎಂಎಸ್ಸಿ ಕೃಷಿ ಪದವೀಧರರಾದ ಪರಮೇಶ್ವರ್ ಅವರು ಅಡಿಲೇಡ್ ವಿಶ್ವವಿದ್ಯಾಲಯದ ವೈಟ್ ಕೃಷಿ ಸಂಶೋಧನಾ ಕೇಂದ್ರದಿಂದ PhD ಪಡೆದು ಡಾಕ್ಟರ್ ಜಿ ಪರಮೇಶ್ವರ್ ಆದರು. ವಿದ್ಯಾರ್ಥಿ ದೆಸೆಯಲ್ಲೇ ಸಾರ್ವಜನಿಕ ಜೀವನದೆಡೆ ಆಕರ್ಷಿತರಾದ ಪರಮೇಶ್ವರ್ ಅವರು NCC ಕೆಡೆಟ್ ಆಗಿದ್ದವರು. ಉತ್ತಮ ಕ್ರೀಡಾಪಟು ಕೂಡ ಆಗಿದ್ದರು. 7 ಬಾರಿ ವಿಧಾನಸಭಾ ಚುನಾವಣೆಯನ್ನು ಸ್ಪರ್ಧಿಸಿ 5 ಬಾರಿ ಗೆಲುವನ್ನು ಕಂಡಿರುವ ಪರಮೇಶ್ವರ್ ಅವರು 2ನೇ ಅವಧಿಗೆ DCM ಆಗಿ ಜನಪ್ರಿಯತೆಯನ್ನು ಪಡೆದವರು. ದಾಖಲೆಯ ಅವಧಿಗೆ KPCC ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಇವರ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿತ್ತು. ಉನ್ನತ ಶಿಕ್ಷಣ, ವಿಜ್ಞಾನ ತಂತ್ರಜ್ಞಾನ, ವೈದ್ಯಕೀಯ ಶಿಕ್ಷಣ, ಕಾರ್ಮಿಕ ಇಲಾಖೆ, ಸಣ್ಣ ನೀರಾವರಿ ಹಾಗೂ ಗೃಹ ಸಚಿವರಾಗಿಯೂ ಕೂಡ ಸಮರ್ಥ ಆಡಳಿತಗಾರರಾಗಿರುವ ಪರಮೇಶ್ವರ್ ಅವರು ಈಗ ಕಂದಾಯ ಸಚಿವಾಲಯವನ್ನು ದಕ್ಷತೆಯಿಂದ ಮುನ್ನಡೆಸ್ತಾ ಇದ್ದಾರೆ. ಇವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಇವರ ಮುಂದಿನ ಹಾದಿಗೆ ಶುಭ ಕೋರುತ್ತಾ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡವು DCM ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಹೊಲದಲ್ಲಿ ಎತ್ತುಗಳೊಂದಿಗೆ ಉಳುಮೆ ಮಾಡ್ತಾ ಇರೋದು ಸ್ಯಾಂಡಲ್ವುಡ್ನ ಬಿಸಿಯೆಸ್ಟ್ ನಟಿ ಅದಿತಿ ಪ್ರಭುದೇವ. ಗ್ಲಾಮರ್ಗಿಂತ ಸಮಾಜದ ಗ್ರಾಮರ್ ಇವರಿಗೆ ಚೆನ್ನಾಗಿ ಒಲಿದಿದೆ. ಸಹಜ ಅಭಿನಯದಿಂದ ಕನ್ನಡಿಗರ ಮನಗೆದ್ದಿರುವ ಈ ಸುಂದರಿ ಸಾಹಿತ್ಯ, ಓದು, ಬರವಣಿಗೆಯಲ್ಲೂ ಎತ್ತಿದ ಕೈ. ಕೇಳುಗರನ್ನ ಮಂತ್ರಮುಗ್ಧಗೊಳಿಸುವಂತೆ ಮಾತಾಡಬಲ್ಲ ಮಾತುಗಾತಿ. ಅದಿತಿ ಅವರಿಗೆ ಕೃಷಿಯಲ್ಲಿ ಅಪಾರ ಆಸಕ್ತಿ. ಇವರು ಉಳುಮೆ ಮಾಡುವ, ಟ್ರ್ಯಾಕ್ಟರ್ ಓಡಿಸುವ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ನೋಡಿಸಿಕೊಂಡಿವೆ. ದಾವಣಗೆರೆ ಮೂಲದ ಸುದೀಪನ ಅನ್ನೋ ಮೂಲ ಹೆಸರಿನ ಅದಿತಿ ಪ್ರಭುದೇವ ಅವರು ಗುಂಡ್ಯಾನ ಹೆಂಡತಿ ಧಾರಾವಾಹಿ ಮೂಲಕ ಕಿರುತೆರೆ ಪ್ರವೇಶಿಸಿದವರು. ಧಾರಾವಾಹಿಗಳಲ್ಲಿ ಸೈಯೆನಿಸಿಕೊಂಡ ಅದಿತಿ ಪ್ರಭುದೇವ ಅವರನ್ನ ಧೈರ್ಯಂ ಚಿತ್ರ ಹಿರಿತೆರೆಗೆ ಕರೆತಂದಿತು. ಬಜಾರ್, ಸಿಂಗ, ರಂಗನಾಯಕಿ, ಬ್ರಹ್ಮಚಾರಿ, ತೋತಾಪುರಿ, ಗಜಾನನ ಅಂಡ್ ಗ್ಯಾಂಗ್ ಮುಂತಾದ ಚಿತ್ರಗಳ ಮೂಲಕ ಅತ್ಯುತ್ತಮ ನಟಿ ಅನಿಸ್ಕೊಂಡಿದ್ದಾರೆ. ನಟನೆಗೆ ಮಾತ್ರ ಸೀಮಿತವಾಗದ ಬಹುಮುಖ ಪ್ರತಿಭೆ. ಕೃಷಿಕರ ಕುರಿತು ಕಾಳಜಿ ಹೊಂದಿರೋ ಅದಿತಿ ಪ್ರಭುದೇವ ಅವರನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಗವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದೆ. ನೀಲೇಶ್ HP ದೊಡ್ಡ ಕನಸುಗಾರ. ಬರೀ ಕನಸು ಕಾಣೋದಲ್ಲ, ಅವುಗಳನ್ನ ನಿಜವಾಗಿಸಿಕೊಳ್ಳೋ ಛಾತಿ ಉಳ್ಳವರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹನುಮಂತಯ್ಯನ ಪಾಳ್ಯದ ನೀಲೇಶ್ ಈಗ ದುಬೈನಲ್ಲಿರುವ ಕನ್ನಡದ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲಲ್ಲಿ ಇದ್ದಾರೆ.
ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಭಕ್ತರು, ಹಿರಿಯ ವಿದ್ಯಾರ್ಥಿಯೂ ಆಗಿರುವ ನೀಲೇಶ್ ವಿವಿಧ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪರ್ವಾ ಗ್ರೂಪ್ನ ಸಂಸ್ಥಾಪಕರು ಆಗಿದ್ದಾರೆ. ಆಸ್ಟ್ರಿಚ್ ಮೊಬಿಲಿಟಿ ಇನ್ಸ್ಟ್ರೂಮೆಂಟ್ಸ್, ವೈಟ್ ಗ್ರಾವಿಟಿ ಹೆಬಿಟಾಟ್, ಟ್ರೇಡ್ ಜೀನಿಯಸ್ ಎಐ, ಬೀಚ್ ಪ್ಯಾಲೇಸ್, ವರ್ಲ್ಡ್ ಆಫ್ ಐಲ್ಯಾಂಡ್ಸ್ ಹೀಗೆ ಹಲವು ಕಂಪನಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದುಬೈ ರಿಯಲ್ ಎಸ್ಟೇಟ್ನ ಲಾಭವನ್ನ ಕನ್ನಡಿಗರಿಗೆ ದೊರಕುವಂತೆ ಮಾಡಲು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಧ್ಯೇಯ ವಾಕ್ಯದೊಂದಿಗೆ ಪರ್ವಾ ರಿಯಲ್ ಎಸ್ಟೇಟ್ ಕಂಪನಿ ಹುಟ್ಟುಹಾಕಿದ್ದಾರೆ. ದುಬೈನಲ್ಲಿ ಅನೇಕ ಕನ್ನಡಿಗರಿಗೆ ಉದ್ಯೋಗ ನೀಡಿದ್ದಾರೆ. ದೇಹ ದುಬೈನಲ್ಲಿದ್ದರೂ ಕನ್ನಡ ಕರ್ನಾಟಕಕ್ಕೆ ಮಿಡಿಯುತ್ತಿರುತ್ತಾರೆ. ಇತ್ತೀಚೆಗೆ ತಮ್ಮೂರಾದ ಹನುಮಂತಯ್ಯನ ಪಾಳ್ಯದಲ್ಲಿ ದೇವಸ್ಥಾನ ನಿರ್ಮಿಸಿ ಲೋಕಾರ್ಪಣೆ ಮಾಡಿದ್ರು. ಕರ್ನಾಟಕದ ಅನೇಕ ಸಮಾಜಮುಖಿ ಕೆಲಸಗಳಿಗೂ ನೆರವಾಗ್ತಾ ಇದ್ದಾರೆ. ಇವರನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡವು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಎಫ್ಒ ಶಾಂತಾರಾಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿದೆ. ಕಿಸಾನ್ ಸಂಪೂರ್ಣ ಸಿಇಒ ಕೆ ನವೀನ್ ಹೊನ್ನೇಗೌಡ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಗಣ್ಯ ಅತಿಥಿಗಳು ರೈತ ರತ್ನ ಪ್ರಶಸ್ತಿ ಸೀಸನ್ 6 ಅನ್ನ ದೀಪ ಬೆಳಗೋದ್ರ ಮೂಲಕ ಆರಂಭಿಸಬೇಕಾಗಿ ಕೇಳ್ಕೊಳ್ತೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ರೈತ ರತ್ನ ಪ್ರಶಸ್ತಿ ಸೀಸನ್ 6ರಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಎಫ್ಒ ಶಾಂತಾರಾಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಕೃಷಿ ಕ್ಷೇತ್ರದ ಸಾಧಕರು, ಮೊದಲ ಕ್ಷೇತ್ರ ಆಧುನಿಕ ಕೃಷಿ ಸಾಧಕರು ಶ್ರೀ ಪಿ ಲಕ್ಷ್ಮಣ್ ಆನಂದ್ ಅನಕನಹಳ್ಳಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಅಣಕನಹಳ್ಳಿಯಲ್ಲಿ ಹಚ್ಚ ಹಸಿರಾಗಿರುವ ಈ 2 ಎಕರೆ ತೋಟವು ರೈತನಿಗೆ 16 ಎಕರೆಯಷ್ಟು ಬೆಳೆ ಮತ್ತು ಬಲ ನೀಡುತ್ತಿದೆ. ಕಾರಣ ಲಕ್ಷ್ಮಣ್ ಯಾನೆ ಆನಂದ್ ಎಂಬ ಯುವ ರೈತ ಅಳವಡಿಸಿಕೊಂಡಿರುವ ಸಮಗ್ರ ಕೃಷಿ. ಬಗೆ ಬಗೆಯ ಹಣ್ಣಿನ ಗಿಡ, ಮರ, ತೆಂಗು ಮಾತ್ರವಲ್ಲದೆ ಮೀನು, ಜೇನು, ಕೋಳಿ ಹಾಗೂ ಇಲಿ ಸಾಕಾಣಿಕೆಯು ರೈತನ ಜೇಬು ತುಂಬಿಸುತ್ತಿದೆ. ಔಷಧಗಳ ಸಾಮರ್ಥ್ಯ ಅಳೆಯಲು ಬಿಳಿ ಇಲಿಗಳ ಮೇಲೆ ಪ್ರಯೋಗ ನಡೆಯೋದು ಎಲ್ಲರಿಗೂ ಗೊತ್ತೇ ಇದೆ. ಅಂತಹ ಔಷಧ ಕಂಪನಿಗಳಿಗೆ ಬಿಳಿ ಇಲಿ ಮಾರಿ ಸಂಪಾದನೆಗೆ ದಾರಿ ಕಂಡುಕೊಂಡಿದ್ದಾರೆ ಆನಂದ್. ಬೆಂಗಳೂರು, ತುಮಕೂರು, ಹೈದರಾಬಾದ್, ಪುಣೆಯ ಲ್ಯಾಬ್ಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಬಿಳಿ ಇಲಿ ಸರಬರಾಜು ಮಾಡುವ ಲಕ್ಷ್ಮಣ್ ಪ್ರತಿ ತಿಂಗಳು ಖರ್ಚು ಕಳೆದು ಇಲಿ ಒಂದರಿಂದಲೇ 25,000 ರೂಪಾಯಿಗೂ ಹೆಚ್ಚು ಸಂಪಾದಿಸುತ್ತಿದ್ದಾರೆ. ರೈತರತ್ನ ಸೀಸನ್ 6ನಲ್ಲಿ ಪ್ರಶಸ್ತಿ ನಿಮ್ಮ ಕೈ ಸೇರಿದೆ ಸರ್. ಮೊದಲಿಗೆ ಅಭಿನಂದನೆಗಳು ನಿಮಗೆ. ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಣ್ಣ ಗ್ರಾಮದಿಂದ ಇಲ್ಲಿವರೆಗೂ ಬೆಂಗಳೂರವರೆಗೂ ಒಂದು ಗುರುತಿಸಿ ಒಂದು ಸುವರ್ಣ ಟಿ ವಿಯವರೆಗೂ ಇಲ್ಲಿ ಕರ್ಕೊಂಬಂದರೆ ಅಂದರೆ ಒಂದು ಖುಷಿಯಾದ ವಿಚಾರ. ರೈತರತ್ನ ಅಂದರೆ ಒಂದು ಮುತ್ತಂತ ಬೆಳೆ ಬೆಳೀತಾ ಇದ್ದ ರೈತ ಭೂಮಿಯಲ್ಲಿ ಇವಾಗ ಅದೇ ಭೂಮಿಯಲ್ಲಿ ಕೃಷಿ ಹೊಂಡ ಮಾಡಿ ಮುತ್ತನ್ನೇ ಬೆಳೆಯುವಷ್ಟು ರೈತನಿಗೆ ಟ್ಯಾಲೆಂಟ್ ಇದೆ. ಯುವಕರಿಗೆ ಒಂದು ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೂ ಕೂಡ ಹಳ್ಳಿಲಿದ್ರೆ ಒಂದು ಸಾಧನೆ ಮಾಡ್ಬೋದು ಅನ್ನೋದು ಒಂದು ಸುವರ್ಣ ಟಿ ವಿಯವರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ಶ್ರೀ ಶಾಂತಾರಾಮ್ ಅವರಲ್ಲಿ ಕೇಳಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಾನ್ಸರ್ ಆಗಿ ನಮಗೆ ಕೆಲಸ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವಾಗಲೂ ರೈತರ ಪರವಾಗಿ ನಿಂತಿದೆ. ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಎಂಬ ಕೆಲವೊಂದು ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದೇವೆ. ಅದರಲ್ಲಿ ಸಿರಿಧಾನ್ಯಗಳನ್ನು ಮಾಡಿ ರೈತರಿಗೆ ಅವರಿಗೆ ಇನ್ಕಮ್ ಬರುವ ಒಂದು ಮಾದರಿಯನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ CHSE ಎಂಬ ಕಾರ್ಯಕ್ರಮದಲ್ಲಿ ಸರ್ಕಾರದೊಂದಿಗೆ, ಕರ್ನಾಟಕ ಸರ್ಕಾರದೊಂದಿಗೆ ಸಹಯೋಗದೊಂದಿಗೆ 90 ಕೃಷಿ ಯಂತ್ರೋಪಕರಣಗಳ ಒಂದು ಕೇಂದ್ರವನ್ನು ನಾವು ರೈತರಿಗಾಗಿ ಕೊಡ್ತೇವೆ. ಇದಕ್ಕೆ ಸರ್ಕಾರ ನಿಗದಿಪಡಿಸಿದಂತಹ
ಏನು ಬಾಡಿಗೆಯನ್ನು ನಾವು ತೆಗೆದುಕೊಂಡು ರೈತರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮೆಲ್ಲರ ಪರವಾಗಿ ಶಾಂತಾರಾಮ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಕ್ಯಾಂಪ್ಕೋ ಎಜಿಎಂ ಉದಯ್ ಕುಮಾರ್ ರೈ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಕ್ಷೇತ್ರ ಕೃಷಿ ತಂತ್ರಜ್ಞಾನಿ ರೈತ ಸಾಧಕರು ಶ್ರೀ ಸಾಯಿ ಶೇಖರ್ ಬಿ, ಕರಿಕಳ, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕರಿಕಳ ಗ್ರಾಮದ ರೈತ ಸಾಯಿ ಶೇಖರ್ ಹವಾಮಾನ ತಜ್ಞರಾಗಿ ರೂಪುಗೊಂಡು ಅಚ್ಚರಿ ಮೂಡಿಸಿದ್ದಾರೆ. ಬಿಕಾಂ ಪದವೀಧರರಾದ ಸಾಯಿ ಶೇಖರ್ ಅಪೆಕ್ಸ್ ಬ್ಯಾಂಕ್ ಉದ್ಯೋಗಿಯಾಗಿದ್ದವರು. 2012ರಿಂದ ಉದ್ಯೋಗವನ್ನ ತೊರೆದು ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ಅಡಿಕೆ ಮತ್ತು ರಬ್ಬರ್ ಕೃಷಿ ಮಾಡುತ್ತಿರೋ ಸಾಯಿ ಶೇಖರ್ ಅಡಿಕೆಗೆ ತೊಂದರೆ ತಂದಿಡುವ ಮಳೆಯ ಬಗ್ಗೆ ತಿಳಿಯೋದಕ್ಕೆ ಹವಾಮಾನ ಇಲಾಖೆ ಹಾಗೂ ರಾಜ್ಯ ನೈಸರ್ಗಿಕ ವಿಪತ್ತು ಪರಿಹಾರ ಕೇಂದ್ರಗಳ ಮೂಲಕ ಹವಾಮಾನ ಮಾಹಿತಿ ಪಡೆದಿದ್ರು. ಆ ಮಾಹಿತಿಯ ಮೂಲಕ ಹವಾಮಾನ ವಿಶ್ಲೇಷಣೆ ರೂಢಿಸಿಕೊಂಡು ಸಾಮಾಜಿಕ ಜಾಲತಾಣಗಳ ಮೂಲಕ ರೈತರನ್ನ ತಲುಪತೊಡಗಿದ್ರು. ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಹವಾಮಾನ ಇಲಾಖೆ ವರದಿ ನೋಡಿ ಜಿಲ್ಲಾವಾರು ಹವಾಮಾನ, ಮಳೆ ಸಾಧ್ಯತೆಗಳನ್ನ ವಿಶ್ಲೇಷಿಸಿ ವಾಟ್ಸ್ಆಪ್ ಗ್ರೂಪ್ಗಳು, ಫೇಸ್ಬುಕ್ಗೆ ಹಾಕ್ತಾರೆ. ಕರಾವಳಿ ಮಾತ್ರವಲ್ಲದೆ ಕಲ್ಯಾಣ ಕರ್ನಾಟಕದ ರೈತರು ಇವರ ಹವಾಮಾನ ಮಾಹಿತಿ ಹಿಂಬಾಲಿಸುತ್ತಿದ್ದಾರೆ. ಇವರ ಹವಾಮಾನ ವಿಶ್ಲೇಷಣೆಯ ನಿಖರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಮತ್ತಷ್ಟು ವಿಶೇಷ ಎನಿಸಿದೆ. ಕನ್ನಡಪ್ರಭ ವಾರ್ತಾಪತ್ರಿಕೆ ಮತ್ತು ಸುವರ್ಣ ನ್ಯೂಸ್ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಹವಾಮಾನ ಇಲಾಖೆಯವರದ್ದು ಅದರ ಮ್ಯಾಪನ್ನು ಅವರು ಬರುವಂಥದ್ದು ಈಗ ಅದು ತುಂಬ ಎಕ್ಯುರೇಟ್ ಆಗಿರ್ತದೆ. ಅಂದರೆ ಈ ಮಳೆ ಯಾವ ಜಾಗದಲ್ಲಿ ಮಳೆ ಬರ್ತದೆ ಅಂತ ಹೇಳುವಂಥದ್ದನ್ನು ಅದು ಈಗ ಭಾರತೀಯ ಹವಾಮಾನ ಇದರಲ್ಲಿ ಇರುವಂಥದ್ದಲ್ಲಿ ಸಾಧಾರಣ ಎಕ್ಯುರೇಟ್ ಆಗಿರುವಂಥದ್ದು ತುಂಬ ನಾನು ಕಂಡುಕೊಂಡಿದ್ದೇನೆ. ನಾನು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಬೇಕಾಗಿ ಉದಯ್ ಕುಮಾರ್ ರೈ ಅವರಲ್ಲಿ ಕೇಳಿಕೊಳ್ತೇನೆ. ಕ್ಯಾಂಪ್ಕೋ ಸಂಸ್ಥೆ ಕೂಡ ಕರ್ನಾಟಕ ರಾಜ್ಯ, ಕೇರಳ ರಾಜ್ಯಗಳ ಅಡಿಕೆ ಬೆಳೆಗಾರರು ಮತ್ತು ಕೋಕೋ ಬೆಳೆಗಾರರಿಂದ ಸ್ಥಾಪಿತವಾದ ಸಂಸ್ಥೆ. ಒಂದು ಕಾಲದಲ್ಲಿ ಅಡಿಕೆಯ ಧಾರಣೆ ಇಲ್ಲದ ಸಂದರ್ಭದಲ್ಲಿ ಅಂತರ ರಾಜ್ಯ ತಂತ್ರಜ್ಞಾನವನ್ನು ತಂದು ಕೋಕೋಗೆ ಮೌಲ್ಯವರ್ಧನೆ ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೆಸರನ್ನು ಗಳಿಸಿಕೊಟ್ಟ ಸಂಸ್ಥೆ. ಈ ಸಂಸ್ಥೆಯು ಈ ಥರ ಏಷ್ಯಾನೆಟ್, ಸುವರ್ಣ ಮತ್ತು ಕನ್ನಡಪ್ರಭ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ರೈತರನ್ನು ಸಮಾಜದಲ್ಲಿ ಗುರುತಿಸಿ ಅವರನ್ನು ಹುರಿದುಂಬಿಸುವ ಕೆಲಸ ಮಾಡುತ್ತಿದೆ. ಅದಕ್ಕಾಗಿ ಈ ಸಂಸ್ಥೆಯು ತಮ್ಮೊಂದಿಗೆ ಸದಾ ಸಹಕಾರ ನೀಡಲು ಸಂತೋಷ ಪಡ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ಉದಯ್ ಕುಮಾರ್ ರೈ ಅವರಿಗೆ ನೆನಪಿನ ಕಾಣಿಕೆ. ಈಗ ವೇದಿಕೆಗೆ ಕಿಸಾನ್ ಸಂಪೂರ್ಣ ಸಿಇಒ ಕೆ ನವೀನ್ ಹೊನ್ನೇಗೌಡ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಮುಂದಿನ ಕ್ಷೇತ್ರ ಕೃಷಿ ಉತ್ಪನ್ನ ಸಂಸ್ಥೆ. ಇದರ ಸಾಧಕರು ಭೂಮಿಕಾ ರೈತರ ಉತ್ಪಾದಕರ ಸೌಹಾರ್ದ ಸಹಕಾರಿ ನಿಗಮ. ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಬಾರ್ಡ್ ಸಹಯೋಗದಲ್ಲಿ ರೈತರಿಂದ ರೈತರೇ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಹಾವೇರಿ ಜಿಲ್ಲೆಯ ಭೂಮಿಕಾ ರೈತ ಉತ್ಪಾದಕರ ಸಂಘ. 11 ನಿರ್ದೇಶಕರ ಕಾರ್ಯಕಾರಿ ಸಮಿತಿಯೊಂದಿಗೆ 615 ರೈತ ಷೇರುದಾರರನ್ನ ಹೊಂದಿದೆ. 6 ಲಕ್ಷಕ್ಕಿಂತ ಹೆಚ್ಚು ಷೇರು ಹಣ ಸಂಗ್ರಹಿಸಿರುವ ಈ ಸಂಘವು ಇಟಗಿ ಗ್ರಾಮದಲ್ಲಿ ನಬಾರ್ಡ್ ಸಹಾಯಧನದಿಂದ ಗ್ರಾಮೀಣ ಮಾರಾಟ ಮಳಿಗೆ ಸ್ಥಾಪಿಸಿದೆ. ಇಲ್ಲಿ ರೈತರು, ಗ್ರಾಮಸ್ಥರು ತಮ್ಮ ದಿನನಿತ್ಯದ ಗೃಹ ಉಪಯೋಗಿ ಕೃಷಿಗೆ ಸಂಬಂಧಿಸಿದ ಸಾಮಾನುಗಳನ್ನು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಯೋಗ್ಯ ದರದಲ್ಲಿ ಮಾರಲಾಗುತ್ತಿದೆ. ನಿಜವಾಗಲೂ ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭ ನಾವು ಭಾಳ ಅತ್ಯಂತ ಅವ್ರನ್ನ ಸ್ಮರಣೆ ಮಾಡ್ತೀವಿ. ಯಾಕಂದರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮಂಥವ್ರನ್ನ ಗುರುತಿಸಿ ಇವತ್ತು ಈ ರೈತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ನಿಜವಾಗಲೂ ನಮಗೆ ಭಾಳ ಖುಷಿ ಆಗ್ತದೆ. ನಮ್ಮ ಹಾವೇರಿ ಜಿಲ್ಲೆಯ ರೈತರ ಪರವಾಗಿ ತಮಗೆ ಸುವರ್ಣ ನ್ಯೂಸ್ ಚಾನೆಲ್ನವ್ರಿಗೆ ಹಾಗೂ ಕನ್ನಡಪ್ರಭದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನವೀನ್ ಹೊನ್ನೇಗೌಡ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ.
ಖಂಡಿತ ಅಂದರೆ ಖಂಡಿತ ತುಂಬ ಇಂಪಾರ್ಟೆಂಟು. ನಮ್ಮ ಕಂಪ್ನಿನೂ ರಿಲೇಟೆಡ್ ಟು ರೈತರಿಗೋಸ್ಕರನೇ ಇರೋದು. ಸೊ ಅದ್ರ ಜೊತೆಗೆ ಅದರಲ್ಲಿ ರೈತ ರತ್ನ, ಸೊ ಅವರನ್ನು ಗುರುತಿಸಿ ಅವ್ರಿಗೆ ಕೂಡ ಅವಾರ್ಡ್ ಕೊಡೋದು ನಮಗೊಂದೊಂಥರ ಹೆಮ್ಮೆ ವಿಷಯ ಆಗಿರೋದ್ರಿಂದ ಗುರುತಿಸ್ಕೊಂಡಿದ್ದೀವಿ ಮೇಡಮ್. ಈಗ ಇಂಡಸ್ ಟಿಎಂಟಿ ಇಂಡಸ್ಟ್ರೀಸ್ನ ಮ್ಯಾನೇಜರ್ ಆದ BV ಅಡಿಗ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕೃಷಿ ಉತ್ಪನ್ನ ಸಂಸ್ಥೆ ಸಾಧಕರು ಗ್ರಾಮಜನ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗ್ರಾಮಜನ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯು ರೈತರಿಂದ ಬೆಳೆದು ನಿಂತಿರುವ ಸಂಸ್ಥೆ. ಪುತ್ತೂರು, ಕಡಬ ಮತ್ತು ಸುಳ್ಯ ಕೃಷಿ ಪರಿಸರದಲ್ಲಿ ರೈತರ ಒಗ್ಗಟ್ಟಿನಿಂದ ಹುಟ್ಟಿಕೊಂಡಿರುವ ಗ್ರಾಮಜನ್ಯ ಬ್ರ್ಯಾಂಡ್ ಆಗಿಯೂ ಬೆಳೆದಿದೆ. 2020ರಲ್ಲಿ ಆರಂಭವಾದ ಸಂಸ್ಥೆಯಲ್ಲಿ 1,000 ಕೃಷಿಕರು ಸಕ್ರಿಯರಾಗಿದ್ದಾರೆ. ಜೇನು ಕೃಷಿಯ ಹಲವು ಆಯಾಮಗಳನ್ನು ರೈತರಿಗೆ ಪರಿಚಯಿಸಿ ಅವರ ಆರ್ಥಿಕ ಶಕ್ತಿ ಹೆಚ್ಚಿಸುತ್ತಿದೆ. ಜೇನು ಸಾಕಾಣಿಕೆಗೆ ತಾಂತ್ರಿಕ ಸಹಾಯ, ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ಸಂಪರ್ಕ ಒದಗಿಸಲಾಗುತ್ತಿದೆ. ನೈಸರ್ಗಿಕ ಜೇನು, ಜೇನು ಆಮ್ಲ ಕ್ಯಾಂಡಿ, ಜೇನು ಶುಂಠಿ ಕ್ಯಾಂಡಿ, ಜೇನು ಹಾಗೂ ಒಣಹಣ್ಣುಗಳ ಮಿಶ್ರಣ, ಲಿಪ್ ಬಾಮ್, ಮಾಯಿಶ್ಚರೈಸರ್ ಕ್ರೀಮ್, ಬಾಡಿ ಲೋಷನ್, ನೈಸರ್ಗಿಕ ಸುಗಂಧ ದೀಪ ಮುಂತಾದ ಉತ್ಪನ್ನವನ್ನ ತಯಾರಿಸಿ ಗ್ರಾಮಜನ್ಯ ಬ್ರ್ಯಾಂಡಿನಡಿ ಮಾರಲಾಗುತ್ತಿದೆ. ಇವು ಜೇನು ಮೌಲ್ಯ ಹೆಚ್ಚಿಸುವ ಜೊತೆಗೆ ಗ್ರಾಮೀಣ ಮಹಿಳೆಯರು ಮತ್ತು ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸಿದೆ. ರೈತರತ್ನ ಪ್ರಶಸ್ತಿಗೆ ಗ್ರಾಮಜನ್ಯ ಸಂಸ್ಥೆಯನ್ನು ಕನ್ಸಿಡರ್ ಮಾಡಿದ್ದು ಮತ್ತು ಅದಕ್ಕೋಸ್ಕರ ಸುವರ್ಣ ನ್ಯೂಸ್ ಮತ್ತು ಏಷ್ಯಾನೆಟ್ ಇಡೀ ಗ್ರೂಪ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಇದು ಆ್ಯಕ್ಚುಲಿ ಒಂದು ರೈತ ಉತ್ಪಾದಕ ಸಂಸ್ಥೆಗೆ ಸಿಕ್ಕಿದ ಒಂದು ಒಳ್ಳೆಯ ರೆಕಗ್ನಿಷನ್ ಇದು. ಶ್ರೀ BV ಅಡಿಗ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಭಾಳ ಹೆಮ್ಮೆ ಆಗುತ್ತೆ. ಈ ಥರ ಪ್ರೋಗ್ರಾಮಲ್ಲಿ ನಮಗೆ ಸ್ಪಾನ್ಸರ್ಶಿಪ್ ಕೊಡೋದು ನಮ್ಮ ಭಾಗ್ಯ ಅನಿಸುತ್ತೆ. ನಾವು ಇವತ್ತು ಏನು ಹೆಲ್ದಿಯಾಗಿದ್ದೀವೋ ಎಲ್ಲದೂ ನಮ್ಮ ರೈತರು ಕೊಟ್ಟಿರೋ ನಮಗೆ ಒಂದು ಭಾಗ್ಯ ಅನ್ಕೊಬೋದು ನಾವು. ಸೊ ಫರ್ದರ್ ಫ್ಯೂಚರ್ ಜನ್ರೇಷನ್ಗೆ ನಮ್ಮ ಸ್ಟೀಲ್ ಹೇಗೆ ಇಂಪಾರ್ಟೆಂಟ್ ಇದೆಯೋ, ಸೊ ರೈತರು ಹಾಗೆ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ನಾವೆಲ್ಲ ಇರೋದು ನಮ್ಮ ಫ್ಯೂಚರ್ ಜನ್ರೇಷನ್ಗೋಸ್ಕರ, ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ. ಸೊ ರೈತರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆ ಆಹಾರ ಸಿಗುತ್ತೆ, ಅಷ್ಟು ಹೆಲ್ದಿಯಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ರಿಯಲಿ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ಒಂದರಿಂದ ಕಾಯ್ತಾ ಇದ್ದೇವೆ ಯಾವಾಗ ಈ ರೈತರನ್ನು ನೋಡೋದು, ಮಾತಾಡ್ಸೋದು ಅಂದ್ಬಿಟ್ಟು. ನಮಗೂ ಇಂತಹ ಫಂಕ್ಷನ್ಗಳಲ್ಲಿ ಅಟೆಂಡ್ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಐಶ್ವರ್ಯ ಟಿ ಇಂಡಸ್ಟ್ರೀಸ್ ಡೈರೆಕ್ಟರ್ ಆದ ಶ್ರೀಧರ್ ದೀಪಕ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ತೋಟಗಾರಿಕಾ ಇಲಾಖೆಯಿಂದ ಶ್ರೀ ಸಲಬಣ್ಣ ಬಸವರಾಜ ತಿಮ್ಮಾಪುರ. ಒಂದೂವರೆ ಎಕರೆ ಜಮೀನಿನಲ್ಲಿ ತರಕಾರಿ ಬೆಳೆದು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ರೈತ ಸಲಬಣ್ಣ. ಬಾಗಲಕೋಟೆ ಜಿಲ್ಲೆಯ ಮನ್ನಿಕಟ್ಟಿ ಗ್ರಾಮದ ರೈತ ಸಲಬಣ್ಣ ತಿಮ್ಮಾಪುರ ಅವರು ಒಂದೇ ವರ್ಷದಲ್ಲಿ 8.5 ಲಕ್ಷ ಆದಾಯ ಪಡೆದಿದ್ದಾರೆ. ಸಾವಯವ ಗೊಬ್ಬರ ಹಾಕಿ ಭರಪೂರ ಬೆಳೆ ಬೆಳೆದಿರುವ ರೈತ ಸಲಬಣ್ಣ ಚಿಕ್ಕಂದಿನಿಂದಲೇ ಅಜ್ಜಿ ಮನೆಯಲ್ಲಿ ಬೆಳೀತಾ ಇದ್ದ ತರಕಾರಿ ಬೆಳೆ ನೋಡಿಕೊಂಡು ಬೆಳೆದವರು. ಒಂದು ದಿನ ಮಾರುಕಟ್ಟೆಯಲ್ಲಿ ತರಕಾರಿ ಹರಾಜು ನೋಡಿ ಮಾರುಕಟ್ಟೆ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದರು. ಶಾಲಾ ಕಾಲೇಜು ಕಲಿಯುವಾಗಲೇ ತರಕಾರಿ ಬೆಳೆ ಬೆಳೆಯೋಕೆ ಶುರು ಮಾಡಿದ್ರು. ಪದವಿ ಪೂರೈಸಿದ ನಂತರ ಅಜ್ಜಿ ಊರಿನಿಂದ ತಮ್ಮೂರು ಮನ್ನಿಕಟ್ಟಿಗೆ ಬಂದು 1.5 ಎಕರೆಯಲ್ಲಿ ತರಕಾರಿ ಬೆಳೆಯಲು ಪ್ರಾರಂಭಿಸಿದ್ರು. ಸಾವಯವ ಗೊಬ್ಬರ ಬಳಸಿ ಭರ್ಜರಿ ಬಗೆ ಬಗೆಯ ತರಕಾರಿ ಬೆಳೆಯುವಲ್ಲಿ ಹಾಗೂ ಅದಕ್ಕೆ ಬೆಲೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸಲಬಣ್ಣ. ತುಂಬ ಖುಷಿಯಾಗುತ್ತೆ ಮೇಡಮ್. ಕನ್ನಡ ಪ್ರಭದವರು ನನ್ನನ್ನು ಸಣ್ಣ ರೈತ ನನ್ನ ಗುರುತಿಸಿ ಎಲ್ಲ ಇದನ್ನು ಮಾಡಿ ಸುವರ್ಣ ನ್ಯೂಸ್ನವರು ನನಗೆ ಈ ಬಹುಮಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಧರ್ ದೀಪಕ್ ನಾಯಕ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಕಳೆದ 6 ವರ್ಷದಿಂದ ನಾವು ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಾಯೋಜಕತ್ವ ಮಾಡ್ತಾ ಇರೋ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರ ಸಾಧನೆಯನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇರೋದು ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಷಯ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆನೂ ಕೈ ಜೋಡಿಸಿದೆ. ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮತ್ತು ಎಲ್ಲ ರೈತರತ್ನಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈಗ ವೇದಿಕೆಗೆ
ಸದ್ಗುರು ಸೋಪ್ನ ರೆಪ್ರೆಸೆಂಟೇಟಿವ್ ಆಗಿ ಗೋವಿಂದರಾಜು ವಿಎಂ ಅವರು ಆಗಮಿಸಬೇಕಾಗಿ ವಿನಂತಿ. ಪಶು ಸಂಗೋಪನೆ ಸಾಧಕರು ಶ್ರೀಮತಿ ಕೆ ದಾನಮ್ಮ ಶೇಖರಪ್ಪ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಉಲುವತ್ತಿ ಅನ್ನೋ ಕುಗ್ರಾಮದ ಮಹಿಳೆ ದಾನಮ್ಮ ಪಶು ಸಂಗೋಪನೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ. 1996ರಲ್ಲಿ ಗ್ರಾಮವನ್ನ ದತ್ತು ಪಡೆದಿದ್ದ ಸಿಂಡಿಕೇಟ್ ಬ್ಯಾಂಕ್ನವರು ದಾನಮ್ಮಗೆ 12,000 ಸಾಲ ನೀಡಿ ಹೈನುಗಾರಿಕೆ ಮಾಡಲು ಪ್ರೋತ್ಸಾಹಿಸಿದರು. ಚಿಕ್ಕಬಳ್ಳಾಪುರದಿಂದ ಒಂದು ಆಕಳು ತಂದು ಹೈನುಗಾರಿಕೆ ಶುರು ಮಾಡಿದ ದಾನಮ್ಮ ಅವರ ಕೊಟ್ಟಿಗೆಯಲ್ಲೀಗ 25 HT ತಳಿಯ ಹಸುಗಳು ಮತ್ತು 3 ಜರ್ಸಿ ಆಕಳುಗಳು ಮತ್ತು 18 ಎಮ್ಮೆಗಳು ನೆಲೆ ಕಂಡಿವೆ. ದಾನಮ್ಮ ಅವರು ಪ್ರತಿದಿನ 250ಕ್ಕೂ ಹೆಚ್ಚು ಲೀಟರ್ ಹಾಲು ಮಾರಾಟ ಮಾಡ್ತಾರೆ. ತಮ್ಮ ಸ್ವಂತ ವಾಹನದಲ್ಲಿಯೇ ಹಾಲು ಶೇಖರಣಾ ಕೇಂದ್ರಕ್ಕೆ ಹಾಲು ಸಾಗಿಸೋದು ಇವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ. ಯಾರ ನೆರವಿಲ್ಲದೆ ಹೈನುಗಾರಿಕೆ ಪ್ರಾರಂಭಿಸಿದ ದಾನಮ್ಮ ಅವರಿಗೀಗ 2 ಮಕ್ಕಳು ಸಾಥ್ ನೀಡಿರೋದು ಬಲ ಹೆಚ್ಚಿಸಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಮೂಲೆಗಿದ್ದಾರನ್ನ ಬೈಲಿಕ್ಕೆ ಕರೆದು ಇಷ್ಟೆಲ್ಲ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದು ಎಲ್ಲ ಇದು ಮಾಡ್ತಾರಂದ್ರೆ ಅಷ್ಟು ಖುಷಿ ಆಗತ್ತೆ ನಮಗೆ. ಕಷ್ಟ ಬಿಟ್ಟಿವಿ, ಎಷ್ಟು ಕಷ್ಟ ಬಿಟ್ಟಿವಿ. ರೈತರದ್ದು ಇವಷ್ಟು ಮಳೆ ಇಲ್ಲ, ಬೆಳೆ ಇಲ್ಲ, ಇದರಿದ್ದಲೇ ನಾವು ಸ್ವಲ್ಪ ಅನ್ನ ಕಾಣಕತ್ತೀವಿ. ಗೋವಿಂದರಾಜು ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಈಗ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ MD ಆದ ಕೆ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಯುವ ರೈತ ಸಾಧಕರು ಶ್ರೀ ಮಧುಕಿರಣ್ ಕುಲಕರ್ಣಿ. ಕೋವಿಡ್ ಹೊಡೆತಕ್ಕೆ ಅನೇಕರ ಜೀವನ ಬದಲಾಗಿದೆ. ಧಾರವಾಡದಲ್ಲೊಬ್ಬ ಡಿಪ್ಲೊಮಾ ಇಂಜಿನಿಯರ್ ರೈತನಾಗಿ ಬದಲಾಗಿದ್ದಾರೆ. ಮಧುಕಿರಣ ಕುಲಕರ್ಣಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿಯವರು. ಕೋವಿಡ್ ಲಾಕ್ಡೌನ್ನಿಂದಾಗಿ ತಂದೆ ಬೆಳೆಸಿದ್ದ ಮಧುವನ ಆಗ್ರೋ ಫಾರೆಸ್ಟ್ರಿ ತೋಟದಲ್ಲೇ ಹೆಚ್ಚು ಕಾಲ ಕಳೆಯುತ್ತಾ ರೈತನಾಗಿ ರೂಪುಗೊಂಡ್ರು. ಓದು ಮುಗಿದ ಮೇಲೆ ತಂದೆ ಮಹೇಶ್ ಕುಲಕರ್ಣಿ ಮಾರ್ಗದರ್ಶನದಲ್ಲಿ ಕೃಷಿಯನ್ನೇ ಪೂರ್ಣ ಪ್ರಮಾಣದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅಗತ್ಯ ತರಬೇತಿಗಳನ್ನು ಪಡೆದು ಹೊಸ ಜ್ಞಾನ ಮತ್ತು ಅನುಭವಗಳನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸಾವಯವ, ನೈಸರ್ಗಿಕ ಅರಣ್ಯ ಕೃಷಿ ಕೈಗೊಂಡು ಹೈನುಗಾರಿಕೆ ಮತ್ತು ಮೇಕೆ ಸಾಕಾಣಿಕೆಯೊಂದಿಗೆ ಟರ್ಕಿ ಕೋಳಿ, ಬಾತುಕೋಳಿ ಸಾಕಾಣೆಯನ್ನು ನಡೆಸ್ತಾ ಇದ್ದಾರೆ. ದನಕರುಗಳಿಗೆ ಬೇಕಾದ ರಸಮೇವು ಮತ್ತು ಪಶು ಆಹಾರವನ್ನು ತಯಾರಿಸ್ತಾ ಇದ್ದಾರೆ. ಏಟು ಹಾಲು, ತುಪ್ಪ, ಗೋಮೂತ್ರ, ಗೊಬ್ಬರ ಮತ್ತು ಹಣ್ಣುಗಳು ಹಾಗೂ ಬೇರೆ ಬೇರೆ ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲದಾಗಿ ಸುವರ್ಣ ನ್ಯೂಸ್ಗೆ ಮತ್ತು ಕನ್ನಡ ಪ್ರಭಗೆ ಧನ್ಯವಾದಗಳು. ನಮ್ಮ ಹೀಗೆ ಹಲವಾರು ಈಗ ಹೊಸ ಇದನ್ನು ಮಾಡ್ತಿರುವಂಥ ರೈತರನ್ನ ಗುರುತಿಸಿ ಈ ಥರ ಒಂದು ಫಂಕ್ಷನ್ ಮಾಡೋದಕ್ಕೆ ಹೊಸ ಯೂತ್ ಇರ್ತಾರೆ, ಮೋಟಿವೇಟ್ ಆಗಬೇಕು, ಹಾಗೆ ಕೃಷಿಗೆ ಬರಬೇಕು. ಕೆ ನಾಗರಾಜ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ರೈತರ ಒಂದು ಏಳಿಗೆಯಾಗಿ ಸ್ಥಾಪನೆಯಾದ ಸಂಸ್ಥೆ ಇದು. ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನೋ ಸಂಸ್ಥೆ ರೈತರ ಒಂದು ಉತ್ಕೃಷ್ಟವಾದ ಬೆಳೆಗಳ ಬೆಳೆಯೋಕ್ಕೆ ನಮ್ಮ ಸಂಸ್ಥೆ ಸಹಕಾರಿಯಾಗ್ತಿದೆ. ಸುವರ್ಣ ನ್ಯೂಸು ಇಂದ ಈ ರೈತರಿಗೆ ಒಂದು ಗುರುತಿಸಿ ಒಳ್ಳೆಯ ಪ್ರಶಸ್ತಿಗಳನ್ನು ರೈತ ಪ್ರಶಸ್ತಿ ಕೊಡ್ತೋದ್ರಿಂದ ನಮಗೂ ತುಂಬ ಹೆಮ್ಮೆ ಆಗ್ತಿದೆ. ರೈತ ಮಹಿಳೆ ಇದನ್ನ ನೀಡೋದಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ನ ಮ್ಯಾನೇಜರ್ ಆದ ನಬಿ ಸಾಬ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ರೈತ ಮಹಿಳೆ ಸಾಧಕರು ಶ್ರೀಮತಿ ಉಷಾ. ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದ ಉಷಾ ಅನ್ನೋ ಮಹಿಳೆ ತಮ್ಮ ಖುಷಿಗಾಗಿ ಸಾಕೋದಕ್ಕೆ ಆರಂಭಿಸಿದ ಜೇನೆ ಇವರಿಗೆ ಸಮೃದ್ಧ ಬದುಕನ್ನು ಕೊಟ್ಟಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹುಲಗುಂದದ ಉಷಾ 12 ವರ್ಷಗಳ ಹಿಂದೆ ಖುಷಿಗಾಗಿ 2 ಪೆಟ್ಟಿಗೆಯಲ್ಲಿ ಜೇನು ಕೃಷಿಯನ್ನು ಶುರು ಮಾಡಿದರು. ಅದು ತಂದ ಆದಾಯ ಅವರನ್ನ ಜೇನು ಕೃಷಿಕರನ್ನಾಗಿಸ್ತು. ಈಗ ಅವರು ಒಟ್ಟು 7,000ಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳಲ್ಲಿ ಜೇನನ್ನು ಸಾಕ್ತಾ ಇದ್ದಾರೆ. 5,000 ತುಡುವೆ, 2,800 ಮುಜಂಟಿ ಹಾಗೂ 25 ಮೆಲ್ಲಿಫೆರಾ ತಳಿ ಜೇನನ್ನು ಸಾಕ್ತಾ ಇದ್ದಾರೆ. ವಾರ್ಷಿಕ 20 ಟನ್ನಷ್ಟು ಜೇನನ್ನು ಉತ್ಪಾದಿಸಿ ಕೂರ್ ಕ್ವೀನ್ ಹನಿ ಬಿ ಹೆಸರಿನಲ್ಲಿ ಮಾರ್ತಾ ಇದ್ದಾರೆ. 7 ಲಕ್ಷಕ್ಕೂ ಹೆಚ್ಚು ನಿವ್ವಳ ಲಾಭ ಗಳಿಸ್ತಾ ಇದ್ದಾರೆ. ಜೇನಿನಿಂದ ಉತ್ಪಾದನೆಯಾಗುವ ವ್ಯಾಕ್ಸ್, ಪ್ರೊಪೊಲಿಸ್, ಪೊಲೆನ್ ಅನ್ನ ಸಂಸ್ಕರಿಸಿ ಮಾರ್ತಾ ಇದ್ದಾರೆ. ತುಂಬ
ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್ ರೈತ ರತ್ನ ಪ್ರಶಸ್ತಿ ಸಿಗ್ತಿರೋದಕ್ಕೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಬೇರೆ ಪ್ರಶಸ್ತಿ ಸಿಗಬೇಕು, ಬೇರೆ ರೈತರಿಗೂ ಇದೇ ರೀತಿ ಸಿಗಬೇಕು ಅಂತ ನನ್ನ ಆಸೆ. ನಬಿ ಸಾಬ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಮೊದಲನೇದಾಗಿ ಸುವರ್ಣ ನ್ಯೂಸ್ ಚಾನೆಲ್ನವ್ರಿಗೂ ನಾವು ಧನ್ಯವಾದ ಹೇಳಬೇಕು. ಯಾಕೆಂದರೆ ರಾಜ್ಯದ ಪ್ರತಿಯೊಂದು ಮೂಲೆಗಳಲ್ಲೂ ಹಾಗೂ ಪ್ರತಿಯೊಂದು ಜಿಲ್ಲೆಗಳನ್ನು ಸಾಧನೆಗೈದ ರೈತರಿಗೆ ಇವರು ಗುರುತಿಸಿ ಸನ್ಮಾನ ಮಾಡೋದಾಗಲಿ, ಒಂದು ಪ್ರಶಸ್ತಿ ಕೊಡೋದಾಗಿ ಏನು ಮಾಡ್ತಾ ಇದ್ದಾರಲ್ಲ, ಆದ್ದರಿಂದ ನಮ್ಮ ದೇಶದ ಬೆನ್ನೆಲುಬಾದ ರೈತನಿಗೆ ಅವನಿಗೆ ಇನ್ನು ಉತ್ಸಾಹ ಬರ್ತದೆ, ಏನರ ಸಾಧನೆ ಮಾಡಬೇಕು ಅನ್ನೋ ಹುಮ್ಮಸ್ಸು ಬರ್ತದೆ. ಪ್ರತಿಯೊಂದು ಇದೇ ಒಂದು ವಾಹಿನಿ ಅಲ್ಲ, ಪ್ರತಿಯೊಂದು ವಾಹಿನಿ ಅವ್ರು ಈ ಟೈಪ್ ಮಾಡಿದ್ರಿಂದ ರೈತರಿಗೆ ಒಂದು ಚಲೋ ಮೆಸೇಜ್ ಹೋಗ್ತದೆ. ಆಮೇಲೆ ರೈತರಿಗೆ ಏನು ಸಾಧನೆ ಗೈತಾ ಇದ್ದಾರಲ್ಲ, ಪ್ರತಿಯೊಂದು ರೈತರಿಗೂ ಕೂಡ ನಾವು ಏನೋ ಒಂದು ಸಾಧನೆ ಮಾಡಬೇಕು. ಈಗ ಆಕ್ವಾ ಗ್ರೂಪ್ನ ಸೇಲ್ಸ್ ಹೆಡ್ ಕರ್ನಾಟಕ ರಾಜಶೇಖರ್ ಹೆಂಡಿ ಹಾಗೂ ಅನಿಲ್ ಜೋಶಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಸಾಧಕರು ವೈದ್ಯ ವಿಜ್ಞಾನಿ ಶ್ರೀ ಕಲ್ಲಪ್ಪ ಪಂಡಿತಪ್ಪ ನೇಗಿನಹಾಳ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಕಲ್ಲಪ್ಪ ಪಂಡಿತಪ್ಪ ನೇಗಿನ ಅವರು 18 ಬಗೆಯ ಜೋಳ ಬೆಳೆದು ದೇಸಿ ಬೀಜ ಸಂರಕ್ಷಿಸುತ್ತಿದ್ದಾರೆ. ದೇಶಿ ತಳಿ ಜೋಳ ಇರುವಲ್ಲಿ ಹೋಗಿ ಬೀಜ ಸಂಗ್ರಹಿಸುವ ಕಲ್ಲಪ್ಪ ಬಳಿ 24 ಬಗೆಯ ದೇಸಿ ಜೋಳದ ಬೀಜಗಳಿವೆ. ಸದ್ಯ 18 ತಳಿಗಳನ್ನು ಬೆಳೆದು ಲಾಭ ಕಂಡಿದ್ದಾರೆ. ಸಂಪೂರ್ಣ ಸಾವಯವ ವಿಧಾನದಲ್ಲೇ ಬೆಳೆಯುವ ಕಲ್ಲಪ್ಪ 5 ಎಕರೆಯಲ್ಲಿ ವಾರ್ಷಿಕ 75ರಿಂದ 80 ಟನ್ ಜವಾರಿ ಜೋಳ ಬೆಳೆಯುತ್ತಿದ್ದಾರೆ. ಕಲ್ಲಪ್ಪ ಅವರ ಬಳಿ ಜೋಳ ಖರೀದಿಸಲು ಜನ ಮುಗಿಬೀಳುತ್ತಾರೆ. ಮಹಾರಾಷ್ಟ್ರದಲ್ಲೂ ಇವರಿಗೆ ಬೇಡಿಕೆ ಇದೆ. ಎಲ್ಲೇ ಕೃಷಿ ಮೇಳಗಳಿದ್ರೂ ಹಾಜರಾಗುವ ಕಲ್ಲಪ್ಪ ಬೀಜ ಮಾರಾಟದ ಜೊತೆಗೆ ಜೋಳ ಬೆಳೆಯುವ ವಿಧಾನ ತಿಳಿಸಿಕೊಡ್ತಾರೆ. 3ನೇ ತರಗತಿವರೆಗೆ ಮಾತ್ರ ಓದಿರುವ ಕಲ್ಲಪ್ಪ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿ ಪಾಠ ಮಾಡುತ್ತಾ ಕೃಷಿ ವಿಜ್ಞಾನಿಯಾಗಿದ್ದಾರೆ. ರೈತ 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 ಅನ್ನ ಕೊಡುವ ದಾತ ರೈತ ಕಲಿಯುಗ ಕಾಮಧೇನು ರೈತ ನಿನ್ನೆ ಬಂದರೆ ರೈತ. ಸರ್, ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆ ಮೇಡಮ್. ಯಾಕಂದರೆ ರೈತರಲ್ಲಿ ಇರುವಂಥ ರೈತರನ್ನು ತಂದು ಗುರುತಿಸಿ ಒಬ್ಬ ಮಾದರಿ ರೈತರನ್ನಾಗಿ ಎಬ್ಬಿಸಲು ಮತ್ತು ರೈತರಿಗೆ ಒಂದು ಅನುಕೂಲ ಆಗ್ತೈತೆ. ರಾಜಶೇಖರ್ ಹೆಂಡಿ ಹಾಗೂ ಅನಿಲ್ ಜೋಶಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ನಾವು ಈಗ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಈ ಸಹಭಾಗಿತ್ವದಲ್ಲಿ ರೈತ ರತ್ನ ಪ್ರಶಸ್ತಿಯನ್ನು ಏನು ಕೊಡ್ತಾ ಇದ್ದೀರಾ, ನಾವು ಈ ಪ್ರಶಸ್ತಿ ಸಮಾರಂಭದಲ್ಲಿ 2ನೇ ವರ್ಷ ನಾವು ಆಲ್ರೆಡಿ ಒಬ್ಬ ರೈತರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀರಿ. ಇದರಲ್ಲಿ ನಮ್ಮ ಅಕ್ವಾ ಗ್ರೂಪ್ ಕಂಪನಿ ಭಾಗವಹಿಸಿದ್ರು ನಮಗೆ ಅಕ್ವಾ ಗ್ರೂಪ್ ಬಹಳ ಸಂತೋಷ ಅನ್ನಿಸ್ತಾ ಇದೆ. ರೈತರು ಎಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತದ ಬೆನ್ನೆಲುಬು. ಅವರು ಇರಲಿಲ್ಲ ಅಂತಂದರೆ ನಾವು ಇಲ್ಲಿ ಇರೋದೇ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ವರ್ಷ ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಅವರು ಎಲೆಮರೆ ಕಾಯಿ ಅಂತ ಏನು ಕೆಲಸ ಮಾಡಿರ್ತಾರೋ ಅದಕ್ಕೆಲ್ಲನೂ ಒಂದು ರೆಕಗ್ನಿಷನ್ ಸಿಕ್ಕು ಜನರ ಒಂದು ದೃಷ್ಟಿಯಲ್ಲಿ ಬಂದಾಗ ಅವರಿಗೆ ಸಾರ್ಥಕತೆ ಅನಿಸುತ್ತೆ. ಹಾಗೂ ಕನ್ನಡಪ್ರಭ ರೈತ ರತ್ನ ಪ್ರಶಸ್ತಿ ಸೀಸನ್ 6ರಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಕಲಿಯುಗ ಕಾಮಧೇನು ರೈತ ನಿನ್ನೆ ಬಂದರೆ ರೈತ ರೈತ ಕಲಿಯುಗ ಕಾಮಧೇನು ರೈತ ನಿನ್ನೆ ಬಂದರೆ ರೈತ. ಮಯೂರಿ ಪ್ರಾಡಕ್ಟ್ಸ್ನ ರೆಪ್ರೆಸೆಂಟೇಟಿವ್ ಆಗಿ ವಸಂತ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಕ್ಷೇತ್ರ ಸಾವಯವ ಕೃಷಿ. ಸಾಧಕರು ಶ್ರೀ ಪಿಚ್ಚಿ ಬಸವರಾಜ್. ರಾಸಾಯನಿಕ ಕೃಷಿ ವಿಧಾನದಿಂದ ಬೇಸತ್ತು ರಾಸಾಯನಿಕ ಮುಕ್ತ ಕೃಷಿ ರೂಢಿಸಿಕೊಂಡು ಗೆದ್ದಿರುವ ರೈತನ ಕಥೆಯಿದು. ವಿಜಯನಗರ ಜಿಲ್ಲೆಯ ಬಾಚಿಗೊಂಡನಹಳ್ಳಿಯ ಪಿಚ್ಚಿ ಬಸವರಾಜ್ ತಮ್ಮ 3 ಎಕರೆ ನೀರಾವರಿ ಜಮೀನಿನಲ್ಲಿ ರಾಸಾಯನಿಕ ಕೃಷಿ ಮಾಡುತ್ತಿದ್ರು. ಲಾಭ ಇರಲಿಲ್ಲ, ಜೊತೆಗೆ ವಿಷಯುಕ್ತ ಆಹಾರ ಬೆಳೆಯುತ್ತಿದ್ದೇನೆ ಎನಿಸುತ್ತಿತ್ತು. ಅದರಿಂದ ಬೇಸತ್ತು ಸಾವಯವ ಕೃಷಿ ರೂಢಿಸಿಕೊಂಡು ನುಗ್ಗೆ ಸಹಿತ ತರಕಾರಿ ಬೆಳೆಗಳಾದ ಹಾಗಲಕಾಯಿ, ಟೊಮೆಟೊ, ಹೀರೆಕಾಯಿ, ಕ್ಯಾರೆಟ್, ಚವಳೆಕಾಯಿ, ಈರುಳ್ಳಿ ಸೇರಿ ತರಕಾರಿ ಬೆಳೆ ಬೆಳೆದು ಸ್ಥಳೀಯ ಸಂತೆ ಮಾರುಕಟ್ಟೆಯಲ್ಲಿ ಮಾರುತ್ತಾ ಲಾಭದಲ್ಲಿದ್ದಾರೆ. ಎರೆಹುಳ ಗೊಬ್ಬರ ಸಹಿತ ಎರೆಗಂಜಲ ಜೊತೆಗೆ ಹಸುವಿನ ಗಂಜಲ, ಸೆಗಣಿ, ಕಡ್ಲೆ ಹಿಟ್ಟು ಮತ್ತು ಬೆಲ್ಲ ಸೇರಿಸಿ ಜೀವಾಮೃತ ತಯಾರಿಸಿ ಗೊಬ್ಬರಕ್ಕೆ ಪರ್ಯಾಯವಾಗಿ ಬಳಸುತ್ತಾರೆ. ಇದು ಇವರ ಯಶಸ್ಸಿಗೆ ಕಾರಣವಾಗಿದೆ. ವಿಷಮುಕ್ತ ಬೆಳೆಯಾದ್ದರಿಂದ ಮಾರಾಟವೂ ಸುಲಭವಾಗಿದೆ.
ರೈತ. ನಾನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಒಬ್ಬ ಕೃಷಿ ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಕಡೆಯಿಂದ ಈ ಪ್ರಶಸ್ತಿಯನ್ನು ಸಿಕ್ಕಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ವಸಂತ್ ಕುಮಾರ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಸಾವಿತ್ರಿ ಗ್ರೂಪ್ನ MD ಆದ ಶ್ರೀಕರ್ ನಾಗ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಕ್ಷೇತ್ರ ಸುವರ್ಣ ಕೃಷಿ ಶಾಲೆ. ಸಾಧಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಡೆಗುಂಡಿ ಯಲ್ಲಾಪುರ. ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಗಡೆಗುಂಡಿ ಯಲ್ಲಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಸ್ಯ ಕಾಶಿಯಂತೆ ಕಂಗೊಳಿಸುತ್ತಿದೆ. ಬಿಸಿಯೂಟಕ್ಕೆ ಶಾಲೆಯಲ್ಲೇ ತರಕಾರಿ, ಮಕ್ಕಳಿಗೆ ಪರಿಸರ ಪ್ರಜ್ಞೆ ಬೆಳೆಸಲು ಶಾಲಾ ಕೈತೋಟ, ಎರೆಹುಳು ತೊಟ್ಟಿ, ಪ್ರತಿ ಗಿಡಕ್ಕೂ ನೀರುಣಿಸಲು ಡ್ರಿಪ್ ವ್ಯವಸ್ಥೆ, ಇಂಗುಗುಂಡಿ, ಕಾಂಪೋಸ್ಟ್ ಗೊಬ್ಬರದ ತೊಟ್ಟಿ ವ್ಯವಸ್ಥೆ ಈ ಶಾಲೆಯಲ್ಲಿದೆ. ಅಡಕೆ, ತೆಂಗು, ಬಾಳೆ ಗಿಡಗಳು ಬೆಳೆದು ಫಲ ನೀಡುತ್ತಿವೆ. ಶಿಕ್ಷಕರು, ಪೋಷಕರು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಎನ್ನುವುದನ್ನು ಈ ಶಾಲೆ ಮಾಡಿ ತೋರಿಸಿದೆ. ಇದರ ಜೊತೆಗೆ ಉತ್ತಮ ಶಿಕ್ಷಣದಿಂದ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಿದೆ. ಈ ಪುಟ್ಟ ಗ್ರಾಮದಲ್ಲಿ 40 ಕುಟುಂಬಗಳಿದ್ದು 28 ಮಕ್ಕಳು ಶಾಲೆಗೆ ಬರ್ತಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ ಗೂಳಿ ನಾಯಕತ್ವದಲ್ಲಿ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರ ತಂಡದ ಪ್ರಯತ್ನದಿಂದ ಇದೆಲ್ಲವೂ ಸಾಧ್ಯವಾಗಿದೆ. ಕಲಿಯುಗ ಕಾಮಧೇನು ರೈತ, ನಿಮಗೆ ವಂದನೆ ರೈತ. ನಿಜವಾಗ್ಲೂ ನನಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು ಸುವರ್ಣ ನ್ಯೂಸ್ ಚಾನಲ್ಗೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಕಾರಣ ಏನಂದರೆ ನನ್ನ ಸಣ್ಣ ಶಾಲೆ ಅತ್ಯಂತ ಚಿಕ್ಕ ಶಾಲೆ, ಸುಮಾರು ಒಂದು 25 ಮಕ್ಕಳಿದ್ದರೂ ಕೂಡ ನಮ್ಮಲ್ಲಿ ಕೃಷಿಗೆ ಅತ್ಯಂತ ನಾವು ಪ್ರಕೃತಿಯನ್ನು ಉಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತರಬೇತಿಗಳನ್ನು ನನ್ನ ಮಕ್ಕಳಿಗೆ ಶಾಲೆ ಅವಧಿಯಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲಿ ರೈತರ ಮಕ್ಕಳೇ ನನ್ನ ಶಾಲೆಗೆ ಬಂದಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಓದಿದ ನಂತರ ಸರ್ಕಾರಿ ಕೆಲಸವನ್ನೇ ನೆಚ್ಚಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬಹುತೇಕವಾಗಿ ಕೃಷಿಯಲ್ಲಿ ತೊಡಗಿಕೊಂಡು ಅವರು ಮುಂದಿನ ಜಯಮಾನದಲ್ಲಿಯೂ ಕೂಡ ಅತ್ಯಂತ ಯಶಸ್ವಿ ರೈತರಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಅಂತಕ್ಕಂಥ ಆಶಯದೊಂದಿಗೆ ನಾವು ಇವನ್ನ ಇಂಗುಗುಂಡಿ ಆಗಿರ್ಬೋದು, ಸಾವಯವ ಕೃಷಿ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ತಯಾರಿರ್ಬೋದು, ಅಥವಾ ನಾವು ಹನಿ ನೀರಾವರಿ ಆಗಿರ್ಬೋದು, ಸ್ಪ್ರಿಂಕ್ಲರ್ ಆಗಿರ್ಬೋದು, ಒಟ್ಟಾರೆ ನಾವು ರಾಸಾಯನಿಕ ಕೃಷಿಯನ್ನು ಬೆಳೆಸಿ ಮಾಡಿಲ್ಲ. 7 ಗುಂಟೆ ಜಾಗದಲ್ಲಿ ಸುಮಾರು 70,000ವರೆಗಿನ ಆದಾಯವನ್ನು ಇವತ್ತು ನಮ್ಮ ಶಾಲೆಗೆ ನಾವು ತರ್ತಾ ಇದ್ದೇವೆ ಅನ್ನೋದನ್ನು ನಿಜವಾಗ್ಲೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮ್ಯಾಮ್. ಶ್ರೀಕರ್ ನಾಗ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಬೇಸಿಕಲಿ ವಿ ಆರ್ ಎ ರೈಸ್ ಮಿಲ್ಲರ್. ಒಬ್ಬ ರೈಸ್ ಮಿಲ್ಲರ್ ಆಗಿ ನಾನು ಏನು ಹೇಳ್ಬೇಕಂತಂದರೆ, ನಮ್ಮ ಬೆಳವಣಿಗೆ ಬೆಳಿಬೇಕಂದ್ರೆ, ಎಲ್ಲ ಇಂಡಸ್ಟ್ರೀಸ್ ಬೆಳಿಬೇಕಂದ್ರೆ ಅಗ್ರಿ ಸೆಕ್ಟರ್ ಚೆನ್ನಾಗಿರ್ಬೇಕು. ಸೊ ಈ ಅಗ್ರಿ ಸೆಕ್ಟರ್ ಚೆನ್ನಾಗಿರ್ಬೇಕಂದ್ರೆ ರೈತರು ಚೆನ್ನಾಗಿರ್ಬೇಕು. ರೈತರು ಈ ಒಂದು ಉತ್ಪನ್ನವನ್ನು ಬೆಳೆಸಿದರೆ ಮಾತ್ರ ನಮ್ಮ ಇಂಡಸ್ಟ್ರಿ ಬೆಳೀತದೆ. ಇಂಡಸ್ಟ್ರಿ ಬೆಳೆದ್ರೆ GDP. ಸೊ ಆಲ್ ಆರ್ ಲಿಂಕ್ಡ್ ವಿತ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ಇಂಥ ಒಂದು ನಾವು ಮಾಡ್ತಾ ಇರೋ ಈ ಪ್ರೋಗ್ರಾಮ್ನ ನಾವು ಸ್ಪಾನ್ಸರ್ ಮಾಡೋಕ್ಕೆ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ದಿಸ್ ನಾಟ್ ದ ಫಸ್ಟ್ ಟೈಮ್, ದಿಸ್ 4th time ವಿ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರೋಗ್ರಾಮ್. ಆ್ಯಂಡ್ IM media ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ದೇ ಆರ್ ಮೇಕಿಂಗ್ ಅಸ್ ಎ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್ ಅಂತ ಅನ್ಬೋದು, ಇಲ್ಲ ರೆಕಗ್ನಿಷನ್ ಅನ್ಬೋದು, ಆರ್ ಏನಂತಂತಾರೆ, ಒಂದು ಸ್ಫೂರ್ತಿದಾಯಕ ಆಗಿ ನಾವೊಂದು ಬಲವಾಗಿ ನಿಂತಿದ್ದೀವಿ ಇಂಥದ್ದು ಪ್ರೋಗ್ರಾಮ್ಗೆ. ಸೊ ವಿ ಆರ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಸಚ್ ಸಾರ್ಟ್ ಆಫ್ ರೈತರತ್ನ ಅವಾರ್ಡ್ಸ್ ಸೀಸನ್ 6 ಪ್ರೋಗ್ರಾಮ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CFO ಶಾಂತಾರಾಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಕ್ಷೇತ್ರ ಕೃಷಿ ಮೌಲ್ಯವರ್ಧನೆ. ಸಾಧಕರು ಶ್ರೀ ಇಟ್ಟೀರ ವಿಷ್ಣು ತಿಮ್ಮಯ್ಯ. ವಾಣಿಜ್ಯ ಬೆಳೆಯಾಗಿರುವ ಕಾಫಿ ಕೊಡಗಿನ ವಿಶೇಷ ಕೃಷಿ. ನೇರವಾಗಿ ಕಾಫಿ ಬೀಜ ಮಾಡುವ ರೈತರಲ್ಲಿ ಕಾಫಿಯಿಂದ ತಂಪು ಪಾನೀಯ ತಯಾರಿಸಿ ಕಾಫಿಗೆ ಹೊಸ ಮಾರುಕಟ್ಟೆ ಒದಗಿಸಿದ್ದಾರೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಯುವಕ ವಿಷ್ಣು ತಿಮ್ಮಯ್ಯ. ಗ್ರಾಮದ ಇಟ್ಟೀರ ಲಾಲಪ್ಪ ಮತ್ತು ಅನಿತಾ ಲಾಲಪ್ಪ ದಂಪತಿಯ ಪುತ್ರ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿರುವ ವಿಷ್ಣು ತಮ್ಮದೇ ತೋಟದಲ್ಲಿ ಬೆಳೆಯುವ ಕಾಫಿಗೆ ಹೊಸ ಮಾರ್ಗದಲ್ಲಿ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. 70 ಎಕರೆ ಕಾಫಿ ತೋಟದಲ್ಲಿ ವಾರ್ಷಿಕ 750ರಿಂದ 1000 ಚೀಲ ಕಾಫಿ ಬೆಳೀತಾರೆ. ಕಾಫಿಯನ್ನು ತಂಪು ಪಾನೀಯವಾಗಿಯೂ ಜನ ಇಷ್ಟಪಡೋದನ್ನು ಅರಿತು ಬಾಬ್ ಬ್ರೀವ್ ಬ್ರ್ಯಾಂಡ್ ಮೂಲಕ ಇದನ್ನು ಜನಪ್ರಿಯಗೊಳಿಸಿದ್ದಾರೆ. ಇನ್ಫ್ಲೋರೆಸೆನ್ಸ್ ಗ್ಲೋಬಲ್ ಕಂಪನಿ ಮೂಲಕ ಕಾಫಿಗೆ ಹೊಸ ರೂಪ ನೀಡುತ್ತಾ ಮುನ್ನಡೆದಿದ್ದಾರೆ. ರೈತ
ಸುವರ್ಣ ಆ್ಯಂಡ್ ಏಷ್ಯನೆಟ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕಾಗತ್ತೆ. ಬಿಕಾಸ್ ನಮ್ಮನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ, ಬಿಕಾಸ್ ನಾವು ಮಾಡಿರುವಂಥ ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಕಾಫಿಯಲ್ಲಾಗಿರ್ಬೋದು, ವಿಶ್ವದಲ್ಲಿ ರೆಡ್ ಬುಲ್ ಅಥವಾ ಮಾನ್ಸ್ಟರ್ ಎನರ್ಜಿ, ಹೀಗೆ ತುಂಬ ಪ್ರಾಡಕ್ಟ್ಸ್ಗಳಿದ್ದಾವೆ ಎನರ್ಜಿ ಡ್ರಿಂಕಲ್ಲಿ. ನಮ್ಮದೇ ಆದಂಥ ಒಂದು ಪ್ರಾಡಕ್ಟಾಗಿ ಕಾಫಿ, ನಮ್ಮದೇ ಕರ್ನಾಟಕದಲ್ಲಿ ಬೆಳೆಯುವಂಥ ಪ್ರಾಡಕ್ಟ್ ಆಗಿರುವಂಥ ಕಾಫಿ, ನಮ್ಮ ದೇಶದ 70% ಆದಷ್ಟು ಪ್ರೊಡಕ್ಷನ್ನ ನಾವು ಮಾಡ್ತೀವಿ. ಅದರಲ್ಲಿ ನಾವು ವ್ಯಾಲ್ಯೂ ಎಡಿಷನ್ ಅಂತ ನಾವು ಜಾಸ್ತಿ ಮಾಡ್ತಾ ಇಲ್ಲ. ಸೊ ವ್ಯಾಲ್ಯೂ ಎಡಿಷನ್ ಮಾಡಿದಾಗ ದೊಡ್ಡ ಕಂಪನಿಗಳಿಗೆ ನಾವು ಹೇಗೆ ಕಾಂಪಿಟಿಷನ್ ಕೊಡ್ಬೋದು ಅಂತ ನೋಡಿದಾಗ ನಾವೊಂದು ಪ್ರಾಡಕ್ಟನ್ನು ತಯಾರು ಮಾಡಿದ್ವಿ. ಈಗ ದುಬೈನ ಪರ್ವಾ ಗ್ರೂಪ್ ಸಂಸ್ಥಾಪಕರಾದ HP ನಿಲೇಶ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಈ ಜಗತ್ತಿನಲ್ಲಿ ಎಲ್ಲರೂ ದುಡಿಯುತ್ತಿರೋರೆ, ಎಲ್ಲರೂ ದುಡಿಮೆಗಾರರೇ. ಆದರೆ ಲೋಕದ ಎಲ್ಲ ವೃತ್ತಿಗಳು ರೈತನ ಕೈಯಲ್ಲಿ ಬೆಳೆಯುವ ಅನ್ನದ ಮೇಲೆ ನಿಂತಿದೆ. ಈ ಸತ್ಯವನ್ನು, ಪ್ರಜ್ಞೆಯನ್ನು ನಾವು ಯಾವತ್ತೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಮತ್ತು ಆ ತಳಹದಿಯ ಮೇಲೆ ನಮ್ಮೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಮುನ್ನಡೆಯಬೇಕು. ಇದು ಕಾಲದ ತುರ್ತು. ಯಾಕೆಂದರೆ ಅನ್ನದಾತನಿಗೆ ಗೌರವ ಕೊಡುವ ದೇಶವೇ ನಿಜವಾದ ಶ್ರೀಮಂತ ದೇಶ. ಅನ್ನದಾತರಲ್ಲಿ ನನ್ನ ಕಳಕಳಿಯ ಒಂದು ಮನವಿ ಇದೆ. ದಯಮಾಡಿ ಸಾವಯವ ಕೃಷಿ ಪಾಲಿಸಿ, ಸಾವಯವ ಕೃಷಿ ಪ್ರೋತ್ಸಾಹಿಸಿ, ಸಾವಯವ ಕೃಷಿ ಪೋಷಿಸಿ, ಸಾವಯವ ಕೃಷಿ ಪ್ರೇರೇಪಿಸಿ, ನಮ್ಮ ಮಣ್ಣಿನ ಮತ್ತು ಪರಿಸರದ ನಾಳೆಗಳನ್ನು ಉಳಿಸಿ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಮೂಹ ಸಂಪಾದಕೀಯ ನಿರ್ದೇಶಕರಾದ ರವಿ ಹೆಗ್ಡೆ ಸರ್ ಅವರೇ, ನೂರಾನೆಗಳ ಬಲ ನಿಮ್ಮದಾಗಲಿ. ಇಂತಹ ಮಾದರಿ ಅನುಕರಣೀಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಶಕ್ತಿ, ಉತ್ಸಾಹ, ಹುಮ್ಮಸ್ಸು ನೂರ್ಮಡಿಸಲಿ. ಕೃಷಿರ್ಧನ್ಯ ಕೃಷಿರ್ಮೇಧ್ಯ ಕೃಷಿ ಜೀವನವು ಮುಚ್ಚತೆ ಕೃಷೇ ಸಮಂ ನಾ ಪಶ್ಯಾಮಿ ಜೀವನೋಪಾಯಮುತ್ತಮಂ. ಅಂದರೆ ಕೃಷಿಯೇ ಧನ್ಯವಾದದು, ಕೃಷಿಯೇ ಶ್ರೇಷ್ಠವಾದುದು, ಕೃಷಿಯೇ ಜೀವನಾಧಾರ, ಕೃಷಿಯಷ್ಟೇ ಸಮಾನವಾದ ಬೇರೆ ಜೀವನೋಪಾಯ ಮಾರ್ಗಗಳನ್ನು ನಾ ಕಾಣಲಾರೆ, ಜೀವನೋಪಾಯಗಳಲ್ಲಿ ಕೃಷಿಯೇ ಅತ್ಯುತ್ತಮವಾದುದು ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. HP ನಿಲೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಟಿ, ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಜೀವನೋತ್ಸಾಹದಿಂದ ಇತರರಿಗೆ ಮಾದರಿಯಾಗಿರುವ ಖ್ಯಾತ ನಟಿ ಅದಿತಿ ಪ್ರಭುದೇವ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಒಂದೊಂದ್ಸಲಿ ಏನು ನಮ್ಮ ಪ್ರೀತಿನ ಮಾತುಗಳಲ್ಲಿ ನಿಮ್ಮ ಮುಂದೆ ತರೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂಥ ಒಂದು ಅದ್ಭುತವಾದ, ನನಗೆ ಭಾವನಾತ್ಮಕವಾಗಿ ತುಂಬ ಹತ್ತಿರವಾದಂಥ ಕಾರ್ಯಕ್ರಮ ರೈತರತ್ನ. ಪ್ರೊಫೆಷನ್ ಅಂತ ಹೇಳ್ತಿರೋ, ಅಥವಾ ಕೆಲಸ ಅಂತ ಹೇಳ್ತೀವೋ, ಅಥವಾ ದೇವರು ಕೆಲಸ ಅಂತ ಹೇಳ್ತಿರೋ, ಒಂದೇ ಒಂದು ಕೆಲಸ, ಅವನಿಗೆ ಮಳೆ ಬರಲಿ ಬಿಡಲಿ, ಸೋಲಿ ಸಾಲ ಇರಲಿ, ಮನೆಗಳಲ್ಲಿ ಸಾವು ನಡೀಲಿ, ಬರಗಾಲ ಬೀಳಲಿ, ಟೆಕ್ನಾಲಜಿ ಗೊತ್ತಿಲ್ಲದೆ ಇರಲಿ, ಮಕ್ಕಳು ನಾವು ರೈತ ಕೃಷಿನ ನಾವು ಮುಂದುವರಿಸಲ್ಲ ಅಂತ ಬೇರೆ ಹೋಗಲಿ, ಏನೇ ಆದ್ರೂ ಒಬ್ಬನೇ ಒಬ್ಬ ವ್ಯಕ್ತಿ ಮತ್ತೆ ಸತತವಾಗಿ ಮರಳಿ ಬಿದ್ದರೂ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಜೀವನದುದ್ದಕ್ಕೂ, ಅಂದರೆ ಅದು ರೈತ ಅಂತ ಹೇಳಬಲ್ಲೆ. ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಕುಗ್ಗಲ್ಲ. ಎಷ್ಟೋ ಸಲ ಸರ್ಕಾರದಿಂದ ಬೆಂಬಲ ಸಿಗಲ್ಲ, ಇನ್ನೆಷ್ಟೋ ಸಲ ಕುಟುಂಬದವರಿಂದನೇ ಬೆಂಬಲ ಸಿಗಲ್ಲ, ಇನ್ನೆಷ್ಟೋ ಸಲ ದಲ್ಲಾಳಿಗಳು ಅವರು ಇವರು ಯಾರಿಂದ ಬೆಂಬಲ ಸಿಗಲ್ಲ. ಯಾರಕ್ಕೆ ಪ್ರಕೃತಿನೂ ಕೂಡ ಎಷ್ಟೋ ಸಲ ನಿಮಗೆ ಬೆಂಬಲನೇ ಕೊಡಲ್ಲ. ಆದರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ದೂರಿ ಮತ್ತು ನಮ್ಮ ಕಾಯಕವೇ ಕೈಲಾಸ ಅಂತ ಯಾವಾಗಲೂ ಈ ನಮ್ಮ ದೇಶ ಕಾಯೋ ಯೋಧರು ಹೇಗೆ ನಮ್ಮ ಎಲ್ಲ ಪ್ರಾಣಗಳನ್ನು ರಕ್ಷಣೆ ಮಾಡ್ತಿದ್ದಾರೋ, ದೇಶದೊಳಗಿರುವಂಥ ನಮ್ಮೆಲ್ಲರ ಹೊಟ್ಟೆನ ತುಂಬಿಸಿ ನಮ್ಮ ಜೀವವನ್ನು ತಣ್ಣಗಿಡ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ ನಾನು ನಮಸ್ಕರಿಸ್ತೀನಿ. ಕೃಷಿ ಅಂದರೆ ದುಡ್ಡಿದ್ರೆ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ದುಡ್ಡಿಗೋಸ್ಕರನೂ ಕೃಷಿನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ, ಪ್ರಕೃತಿಯ ಮೇಲೆ ನಂಬಿಕೆ, 4 ಜನಕ್ಕೆ ನಾನು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದ್ದವರು ಮಾತ್ರ ರೈತರಾಗೋದಕ್ಕೆ ಸಾಧ್ಯ. ನಟಿ ಅದಿತಿ ಪ್ರಭುದೇವ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ರವಿ ಹೆಗ್ಡೆ ಅವರಲ್ಲಿ ಕೇಳಿಕೊಳ್ತೇನೆ. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮತ್ತಷ್ಟು ಸಾಧಕರನ್ನ ನೋಡೋದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ, ರೈತ ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ವೇದಿಕೆಗೆ ಕ್ಯಾಂಪ್ಕೋ AGM ಉದಯ್ ಕುಮಾರ್ ರೈ ಅವರು ಆಗಮಿಸಬೇಕಾಗಿ ವಿನಂತಿ. ನಮ್ಮ ಮುಂದಿನ ಸಾಧಕರು ತೀರ್ಪುಗಾರರ ವಿಶೇಷ ಪ್ರಶಸ್ತಿ
ಡಾಕ್ಟರ್ ಅರುಂಧತಿ. ಮಂಗಳಮುಖಿಯರು ಅಂದ್ರೆ ಬೇಡಲು, ಲೈಂಗಿಕ ಕಾರ್ಯಕರ್ತೆಯರಾಗಲು ಹುಟ್ಟಿದ್ದಾರೆ ಅನ್ನುವಂತೆ ಬಾಳುವರೇ ಹೆಚ್ಚು. ಹೀಗಾಗಿ ಮಂಗಳಮುಖಿಯರು ಅಂದ ಕೂಡಲೇ ವ್ಯಂಗ್ಯಕ್ಕೆ ಗುರಿಯಾಗೋದೇ ಜಾಸ್ತಿ. ಆದ್ರೆ ಇದಕ್ಕೆಲ್ಲ ಅಪವಾದ ಎಂಬಂತೆ ಚಿತ್ರದುರ್ಗ ತಾಲೂಕು ಕೊಳಹಾಳ್ನ ಅರುಂಧತಿ ಅನ್ನೋ ಮಂಗಳಮುಖಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿ ಕೃಷಿಕಳಾಗಿ ಬದುಕು ನಡೆಸ್ತಾ ಇದ್ದಾರೆ. ಸತತ 10 ವರ್ಷಗಳಿಂದ ಯಾರ ಬಳಿಯೂ ಕೈಚಾಚದೆ ಯಶಸ್ವಿಯಾಗಿ ಪಶುಸಂಗೋಪನೆ ನಡೆಸ್ತಾ ಇದ್ದಾರೆ. 100ಕ್ಕೂ ಅಧಿಕ ಕುರಿಗಳು ಹಾಗೂ 50ಕ್ಕೂ ಅಧಿಕ ಮೇಕೆಗಳು, 200ಕ್ಕೂ ಅಧಿಕ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಬದುಕು ನಡೆಸ್ತಾ ಇದ್ದಾರೆ. ಮೊದಮೊದಲು ಎಲ್ಲರೂ ಇವರನ್ನ ನೋಡಿ ನಕ್ಕಿದ್ದೇ ಹೆಚ್ಚು. ಈಕೆಯ ಬಳಿ ಹೋಗಿ ನಾವು ವ್ಯಾಪಾರ ಮಾಡಬೇಕಾ ಅಂತ ಯೋಚಿಸಿದವರೇ ಹೆಚ್ಚು. ಅವರಂತೆಯೇ ಪಶುಸಂಗೋಪನೆಯಲ್ಲಿ ತೊಡಗಲಿಚ್ಛಿಸುವ ಮಂಗಳಮುಖಿಯರಿಗೆ ಉಚಿತವಾಗಿ ಕುರಿ, ಮೇಕೆ ನೀಡ್ತಾ ಇದ್ದಾರೆ ಅರುಂಧತಿ. ಸೊ ಈ ಪ್ರಶಸ್ತಿ ನನಗೆ ತುಂಬ ಒಂದು ಏನಂತಂದರೆ ಸಂತೋಷಕರವಾಗಿದ್ದಂಥದ್ದು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಮಂಗಳಮುಖಿಯರಿಗೆ ಇದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ. ಫಸ್ಟ್ ಆಫ್ ಆಲ್ ಏಷ್ಯಾನೆಟ್ನವರಿಗೆ, ಸುವರ್ಣ ಚಾನಲ್ದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಮುದಾಯದವರಿಗೆ ಇದೆಲ್ಲ ಈ ಅವಾರ್ಡು ಹೋಗಲಿಕ್ಕೆ, ಮತ್ತು ನಾವು ಮುಂದೆ ಫ್ಯೂಚರಲ್ಲಿ ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ನಾವು ಬರಬೇಕು ಅಂತ ಅಂದರೆ ಸೊ ಇದು ಒಂದು ನಮಗೆ ದೊಡ್ಡ ಪ್ಲ್ಯಾಟ್ಫಾರ್ಮ್. ಕಿಸಾನ್ ಸಂಪೂರ್ಣ ಸಿಇಒ ಕೆ ನವೀನ್ ಹೊನ್ನೇಗೌಡ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಮುಂದಿನ ಕ್ಷೇತ್ರ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಶ್ರೀ ನವೀನ್ ಕುಮಾರ್. ಅಪಘಾತ ತಂದ ಅಂಗವೈಕಲ್ಯದಿಂದ ಎದೆಗುಂದದೆ ಕೃಷಿ ಕಾಯಕ ಮುಂದುವರಿಸಿರೋ ಸಾಹಸಿ ಯುವ ರೈತನ ಯಶೋಗಾಥೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ನವೀನ್ ಕುಮಾರ್ ಐಟಿ ಮುಗಿಸಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ರು. ತಂದೆ ತಾಯಿ ವೃದ್ಧರಾದ ಕಾರಣ ಊರಿಗೆ ಮರಳಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. 2014ರಲ್ಲಿ ಅಡಕೆಗೆ ಔಷಧಿ ಸಿಂಪಡಿಸುವಾಗ ಮರದಿಂದ ಬಿದ್ದು ಬೆನ್ನು ಮೂಳೆ ಮುರಿದುಕೊಂಡ್ರು. 3 ವರ್ಷ ವಿರಾಮದಲ್ಲಿದ್ದ ನವೀನ್ ಓಡಾಡಲು ವೀಲ್ ಚೇರ್ ಆಶ್ರಯಿಸುವಂತಾಯಿತು. ವೀಲ್ ಚೇರ್ನಲ್ಲಿ ಕುಳಿತರು ಕೃಷಿಯನ್ನು ಮುಂದುವರೆಸಿದ್ರು. ವೀಲ್ ಚೇರ್ನಲ್ಲೇ ತೋಟದಲ್ಲಿ ಓಡಾಡೋದನ್ನ ರೂಢಿಸಿಕೊಂಡಿರುವ ನವೀನ್ ಅವರು ಸೇವಾ ಭಾರತಿ ಧಾಮದಲ್ಲಿ ಚಿಕಿತ್ಸೆಯ ಜೊತೆಗೆ ಕೆಲಸದ ತರಬೇತಿಯನ್ನು ಪಡೆದ್ರು. ಹುಲ್ಲು, ಸೊಪ್ಪು ಕತ್ತರಿಸುವುದು, ಅಡಿಕೆ ಗುಂಡಿ ತೆಗೆಯುವುದು, ಅಡಿಕೆ ಹೆಕ್ಕೋದು, ಬಾಳೆಗಿಡ ನಾಟಿ, ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿದ್ದಾರೆ. ಮಾರ್ಗದರ್ಶನ ನನಗೆ ನಾನೇ ಮಾಡಿಕೊಂಡಿರುವಂಥದ್ದು. ಎರಡನೇದಾಗಿ ನಮ್ಮ ಗುರುಗಳು ಅದು ವಿನಾಯಕರಾವ್ ಕನ್ಯಾಡಿ ವಿನಾಯಕರಾವ್ ಸೇವಾಧಾಮ ಅಂತ, ಅವರ ಮುಖಾಂತರ ನಾನು ಟ್ರೈನಿಂಗೆಲ್ಲ ತಗೊಂಡು, ಅಂದರೆ ನಮ್ಮಂಥವರಿಗೆ ನಮ್ಮ ಒಂದು ರಿಯಾಬ್ ಸೆಂಟರ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ನಮ್ಮಂಥವರಲ್ಲಿರುವಂಥ ನ್ಯೂನತೆಯನ್ನು ಸರಿ ಮಾಡಿಕೊಂಡು ಅವರು ಸ್ವಾವಲಂಬಿ ಜೀವನವನ್ನು ಮಾಡುವಂಥ ಒಂದು ಸಂಸ್ಥೆ. ಅಂಥ ಟ್ರೈನಿಂಗನ್ನು ಕೊಡುವಂಥದ್ದು. ಆ ಟ್ರೈನಿಂಗಲ್ಲಿ ನಾನು ತಗೊಂಡು ವೀಲ್ ಚೇರ್ ಸ್ಕಿಲ್ಲನ್ನು ಕಲಿತ್ಕೊಂಡು ನಾನು ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಕೆಲಸವನ್ನು ಮಾಡೋದು, ತೋಟದಲ್ಲಿ ಆಗಿರುವಂಥದ್ದು, ಮನೆಯೊಳಗಡೆ ಆಗಿರುವಂಥದ್ದು, ತಾಯಿಗೆ ಅಥವಾ ನನ್ನ ಸಂಬಂಧಿಕರಿಗೆ, ನಮ್ಮ ಅಣ್ಣ ಸಂಬಂಧಿಕರಿಗೆ ಎಲ್ಲರಿಗೆ ಅವರೆಲ್ಲ ಸಹಕಾರ ಸಿಕ್ಕಿದೆ. ಊರವರ ಸಹಕಾರ, ಪ್ರತಿಯೊಬ್ಬ ಸಹಕಾರ ಸಿಕ್ಕಿದ್ದರಿಂದ ನಾನು ಅವರಿಗೆಲ್ಲರಿಗೂ ಸಹಾಯ ನಾನು ಮಾಡ್ತಿದ್ದೆ, ನನಗೆ ಅವರು ಮಾಡ್ತಾಯಿದ್ದಾರೆ. ಆದ ನಂತರ ನನ್ನಲ್ಲಿರುವಂಥ ನ್ಯೂನತೆಯನ್ನೇ ನನ್ನ ಬಲವನ್ನಾಗಿ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯ ಪ್ರೇರಣೆಯಾಗಿ. ಡಿಜಿಟಲ್ ಪ್ರಪಂಚದಲ್ಲಿ ಕೈಯಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಹೇಗೆ? 2 ವಿಶಿಷ್ಟ ಆ್ಯಪ್ಗಳು ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರೈತ ರತ್ನ ಪ್ರಶಸ್ತಿಯಲ್ಲಿ ಇವತ್ತು ಲಾಂಚ್ ಆಗ್ತಾ ಇವೆ. ಹಾಗಾದರೆ ಈ ಆ್ಯಪ್ಗಳ ವಿಶೇಷತೆ ಏನು? ವೇಟಿ ಪ್ಲೀಸ್. ಪಶುಸಂಗೋಪನೆಯಲ್ಲಿ ರೈತರಿಗೆ ಕಾಣಿಸುವ ಸಮಸ್ಯೆಗಿಂತ ಕಾಣದೆ ಆರಂಭವಾಗುವ ಸಮಸ್ಯೆಯೇ ಹೆಚ್ಚು ನಷ್ಟ ಉಂಟು ಮಾಡುತ್ತದೆ. ಜಾನುವಾರು ಖರೀದಿಸುವಾಗ ಅದರ ನಿಜವಾದ ಆರೋಗ್ಯ ಹೇಗಿದೆ, ಪಾಲನೆ ಮಾಡುವಾಗ ಒಳಗೊಳಗೆ ಯಾವ ಕಾಯಿಲೆ ಆರಂಭವಾಗುತ್ತಿದೆ, ಇವುಗಳನ್ನು ಸಕಾಲದಲ್ಲಿ ಗುರುತಿಸದಿದ್ದರೆ ಸಣ್ಣ ಸಮಸ್ಯೆಯೇ ಗಂಭೀರ ಕಾಯಿಲೆಯಾಗಿ ರೈತರಿಗೆ ಅಪಾರ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ಹಾಗಾದ್ರೆ ಪರಿಸ್ಥಿತಿ ಕೈಮೀರುವ ಮೊದಲೇ ಎಚ್ಚೆತ್ತುಕೊಳ್ಳುವುದು ಹೇಗೆ?
ಜಾನುವಾರಿನ ಆರೋಗ್ಯ ಸಮಸ್ಯೆಯನ್ನ ಆರಂಭದಲ್ಲೇ ಗುರುತಿಸುವುದು ಹೇಗೆ? ಇದೀಗ ರೈತರ ಕೈ ಸೇರುತ್ತಿದೆ ಒಂದು ಐತಿಹಾಸಿಕ ಆವಿಷ್ಕಾರ. ಗೌ ಸ್ವಸ್ಥ ಆಪ್, ಹಸುವಿನ ಆರೋಗ್ಯಕ್ಕೆ ರಕ್ಷಣೆ, ಹೈನುಗಾರಿಕೆಯ ಆದಾಯಕ್ಕೆ ಭರವಸೆ. ಕೇವಲ ಒಂದು ಫೋಟೋದ ಮೂಲಕ ಜಾನುವಾರಿನ ಆರೋಗ್ಯವನ್ನ ಪರಿಶೀಲಿಸಿ ಸಂಭವನೀಯ ಸಮಸ್ಯೆಗಳ ಕುರಿತು ಮುನ್ನೆಚ್ಚರಿಕೆ ನೀಡುವ ಅಪರೂಪದ ಮೊಬೈಲ್ ಆಪ್ ಗೌ ಸ್ವಸ್ಥ. ರೈತ ಹಸು ಖರೀದಿಸಲು ಸಂತೆಗೆ ಹೋದಾಗ ಅದರ ಹೊರನೋಟವನ್ನಷ್ಟೇ ನೋಡಿ ನಿರ್ಧಾರ ಮಾಡಬೇಕಿಲ್ಲ. ಹಸುವಿನ ಫೋಟೋ ತೆಗೆದು ಆಪ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಗೌ ಸ್ವಸ್ಥ ಹಸುವಿನ ದೇಹದಾದ್ಯಂತ ಸುಮಾರು 30 ಪ್ರಮುಖ ಆರೋಗ್ಯ ಅಂಶಗಳನ್ನು ಪರಿಶೀಲಿಸಿ ಅದರ ಆರೋಗ್ಯ ಸ್ಥಿತಿ ಮತ್ತು ಮೌಲ್ಯವನ್ನು ಅಂದಾಜಿಸುತ್ತದೆ. ರೈತ ನೀಡಬಹುದಾದ ನ್ಯಾಯಯುತ ಬೆಲೆಯ ಕುರಿತು ಮಾರ್ಗದರ್ಶನ ನೀಡುತ್ತದೆ. ಹಸುವನ್ನ ಮನೆಗೆ ತಂದ ನಂತರ ಅದರ ಜೀರ್ಣಕ್ರಿಯೆ ಸರಿಯಾಗಿದೆಯೇ, ಆಹಾರ ಸಮರ್ಪಕವಾಗಿ ಜೀರ್ಣವಾಗುತ್ತಿದೆಯೇ, ಜೀರ್ಣಕ್ರಿಯೆಯ ಸಮಸ್ಯೆಯಿಂದ ಹಾಲಿನ ಉತ್ಪಾದನೆ ಕುಸಿಯುತ್ತಿದೆಯೇ, ಇದನ್ನ ತಿಳಿದುಕೊಳ್ಳಲು ಹಸುವಿನ ಸಗಣಿಯ ಒಂದು ಫೋಟೋ ತೆಗೆದು ಆಪ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಗೌ ಸ್ವಸ್ಥ ಹಸುವಿನ ಜೀರ್ಣಶಕ್ತಿಯನ್ನ ವಿಶ್ಲೇಷಿಸಿ ಅಂಕ ನೀಡುತ್ತದೆ. ಜೀರ್ಣಕ್ರಿಯೆಯ ಸಮಸ್ಯೆಯಿಂದ ಪ್ರತಿ ತಿಂಗಳು ಎಷ್ಟು ಹಾಲು ಮತ್ತು ಆದಾಯ ನಷ್ಟವಾಗಬಹುದು ಎಂಬ ಅಂದಾಜನ್ನು ತಿಳಿಸುತ್ತದೆ. ಹಸುವಿನ ಹೊಟ್ಟೆ ಉಬ್ಬಿದೆಯೇ, ಕೆಚ್ಚಲಿನಲ್ಲಿ ಬದಲಾವಣೆ ಕಾಣಿಸುತ್ತಿದೆಯೇ, ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ಎಂಬ ಅನುಮಾನ ಮೂಡಿದೆಯೇ, ಸಮಸ್ಯೆ ಕಾಣಿಸಿರುವ ಭಾಗದ ಒಂದು ಫೋಟೋ ತೆಗೆದು ಆಪ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಗೌ ಸ್ವಸ್ಥ ಹೊಟ್ಟೆಯುಬ್ಬರ, ಕೆಚ್ಚಲು ಬೇನೆ ಸೇರಿದಂತೆ ಪ್ರಮುಖ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆಯನ್ನ ಗುರುತಿಸಲು ನೆರವಾಗುತ್ತದೆ. ಸಕಾಲದಲ್ಲಿ ಪಶುವೈದ್ಯಕೀಯ ನೆರವು ಪಡೆದು ಮುಂದೆ ಎದುರಾಗಬಹುದಾದ ಅಪಾಯದಿಂದ ಜಾನುವಾರನ್ನ ರಕ್ಷಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಾನುವಾರು ರೋಗ ಹರಡುವ ಸಾಧ್ಯತೆ ಕಂಡುಬಂದರೆ ಗೌ ಸ್ವಸ್ಥ ಮುಂಚಿತವಾಗಿಯೇ ಎಚ್ಚರಿಕೆ ನೀಡುತ್ತದೆ. ಗೌ ಸ್ವಸ್ಥ ಸಂಪೂರ್ಣ ಉಚಿತ. ರೈತರು ಹಿಂದೆ ಗೂಗಲ್ ಪ್ಲೇ ಸ್ಟೋರ್ನಿಂದ ಗೌ ಸ್ವಸ್ಥ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಭಾರತದ ರೈತ ತನ್ನ ಕಣ್ಣೆದುರೇ ಬೆಳೆ ರೋಗಕ್ಕೆ ತುತ್ತಾಗುವುದನ್ನು ನೋಡಿ ಮಣ್ಣಿನ ಫಲವತ್ತತೆ ಕುಸಿಯುವುದನ್ನ ಕಂಡು ಮಂಡಿಯಲ್ಲಿ ತನ್ನ ಬೆವರಿನ ಬೆಲೆ ಕುಸಿದಾಗ ಕೈ ಚೆಲ್ಲಿ ಕುಳಿತುಕೊಳ್ಳುವ ಕಾಲ ಇನ್ನು ಮುಗಿಯುತ್ತಿದೆ. ಯಾಕೆಂದ್ರೆ ರೈತನ ಆತಂಕಕ್ಕೆ ಉತ್ತರವಾಗಿ, ರೈತನ ಶ್ರಮಕ್ಕೆ ಶಕ್ತಿಯಾಗಿ, ರೈತನ ಬದುಕಿಗೆ ಭರವಸೆಯಾಗಿ ಒಂದು ವಿಶೇಷ ತಂತ್ರಜ್ಞಾನ ಈಗ ಕೃಷಿಕ ಸಮುದಾಯದ ಕೈ ಸೇರುತ್ತಿದೆ. ಅದುವೇ ಕಿಸಾನ್ ಸಂಪೂರ್ಣ ಆಪ್. ಇದು ಭಾರತೀಯ ರೈತರ ಕ್ಷೇಮಕ್ಕಾಗಿಯೇ ರೂಪಿಸಲಾದ ಕೃಷಿಯ 5 ಪ್ರಮುಖ ಆಯಾಮಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿರುವ 8 ಭಾರತೀಯ ಭಾಷೆಗಳಲ್ಲಿ ಕಾರ್ಯನಿರ್ವಹಿಸುವ ಅಪರೂಪದ ಮೊಬೈಲ್ ಆಪ್. ಆಕಾಶದಲ್ಲಿರುವ ಉಪಗ್ರಹದ ಮೂಲಕ ರೈತರ ಜಮೀನನ್ನ ನಿರಂತರವಾಗಿ ಗಮನಿಸುತ್ತದೆ. ಯಾವುದೇ ಯಂತ್ರ ಅಳವಡಿಸುವ ಅಗತ್ಯವಿಲ್ಲದೆ, ಯಾವುದೇ ತಂತಿ ಹಾಕುವ ಅವಶ್ಯಕತೆ ಇಲ್ಲದೆ ಜಮೀನಿನಲ್ಲಿ ಸಂಭವಿಸುವ ಪ್ರತಿಯೊಂದು ಪ್ರಮುಖ ಬದಲಾವಣೆಯ ಮಾಹಿತಿಯು ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ಕಾಣಿಸುತ್ತದೆ. ಭಾರತದ ಯಾವುದೇ ಭಾಗವಾಗಿರಲಿ, ಯಾವುದೇ ಮಣ್ಣಾಗಿರಲಿ, ಯಾವುದೇ ಹವಾಮಾನವಾಗಿರಲಿ, ಇದರ ನಿಖರ ಮಾಹಿತಿ ನಿಮಗೆ ನಿರಂತರ ನೀಡುತ್ತದೆ. ರೈತರು ಇನ್ನು ಊಹೆಯ ಮೇಲೆ ಕೃಷಿ ಮಾಡಬೇಕಾಗಿಲ್ಲ. ಮಂಡಿ ಪೇಟೆಯ ಏರಿಳಿತ ಆಧರಿಸಿ ಯಾವ ಸಮಯದಲ್ಲಿ ಯಾವ ಕೃಷಿ ಲಾಭದಾಯಕ, ಈ ವೈಜ್ಞಾನಿಕ ಲೆಕ್ಕಾಚಾರದ ಮೇಲೆ ತಮ್ಮ ನಿರ್ಧಾರ ತೆಗೆದುಕೊಳ್ಳಬಹುದು. ಕಿಸಾನ್ ಸಂಪೂರ್ಣ ಮೂಲಕ ಜಮೀನಿನ ಮಣ್ಣಿನ ಒಂದು ಫೋಟೋ ತೆಗೆದರೆ ಸಾಕು. ಮಣ್ಣಿನ ಗುಣಲಕ್ಷಣಗಳನ್ನು ವಿಶ್ಲೇಷಿಸುತ್ತದೆ. ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳಿವೆ, ಯಾವ ಅಂಶಗಳ ಕೊರತೆ ಇದೆ, ಮಣ್ಣಿನ ಆರೋಗ್ಯ ಹೇಗಿದೆ ಎಲ್ಲವನ್ನ ಗುರುತಿಸಿ ಸುಮಾರು 360 ಬೆಳೆಗಳ ಪೈಕಿ ಆ ಜಮೀನಿಗೆ ಸೂಕ್ತವಾದ ಬೆಳೆಯನ್ನ ಸೂಚಿಸುತ್ತದೆ. ಬೆಳೆಗೆ ರೋಗ ತಗುಲಿದರೂ, ಕೀಟಬಾಧೆ ಕಾಣಿಸಿಕೊಂಡರೂ, ಎಲೆಯ ಬಣ್ಣ ಬದಲಾದರೂ ಈಗ ಚಿಂತೆ ಇಲ್ಲ. ಆ ಎಲೆಯ ಒಂದು ಫೋಟೋ ತೆಗೆದು ಕಿಸಾನ್ ಸಂಪೂರ್ಣ ಆಪ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಕಿಸಾನ್ ಸಂಪೂರ್ಣ ಆಪ್ ಆ ರೋಗ ಲಕ್ಷಣ ಅಥವಾ ಕೀಟಬಾಧೆಯನ್ನ ಗುರುತಿಸಿ ಅಗತ್ಯವಿರುವ ಚಿಕಿತ್ಸೆಯ ಮಾರ್ಗದರ್ಶನವನ್ನ ತಕ್ಷಣ ನೀಡುತ್ತದೆ. ಕಿಸಾನ್ ಸಂಪೂರ್ಣ ಆಪ್ಗೆ ಯಾವುದೇ ಶುಲ್ಕ ಇಲ್ಲ. ಇದನ್ನ ಉಚಿತವಾಗಿ ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಕೃಷಿಯನ್ನ ಲಾಭದಾಯಕ ಉದ್ಯಮ ಮಾಡಿಕೊಳ್ಳುವ ಸ್ವರ್ಣಾವಕಾಶ ಈಗ ರೈತ ಸಮುದಾಯಕ್ಕೆ ಇದೆ. ಇದರ ಹಿಂದಿರುವ ಪ್ರೇರಣಾ ಶಕ್ತಿ ನವೀನ್ ಹೊನ್ನೇಗೌಡರು. ಹಾಸನದ ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನವೀನ್ ರೈತನ ಶ್ರಮವನ್ನ, ಸಂಕಷ್ಟವನ್ನ ಹತ್ತಿರದಿಂದ ಕಂಡವರು. ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬೆಂಗಳೂರಿನ ಸೈಲೋ ಫಾರ್ಚೂನ್ ತಂಡ ಸೇರಿ ರೂಪಿಸಿದ್ದಾರೆ. ಈ ಆಪ್ ಅನ್ನ ಸುವರ್ಣ ಟಿವಿ ಮತ್ತು ಕನ್ನಡಪ್ರಭ ರೈತ ರತ್ನ ಪ್ರಶಸ್ತಿ ಸಮಾರಂಭದ ಭವ್ಯ ವೇದಿಕೆಯಲ್ಲಿ ನಾಡಿನ ಸಮಸ್ತ ರೈತರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸಲಾಗುತ್ತಿದೆ. ಈ 2 ಆಪ್ಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕಿಸಾನ್ ಸಂಪೂರ್ಣದ ಸಿಇಒ ಶ್ರೀ ನವೀನ್ ಹೊನ್ನೇಗೌಡ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ.
ಎಲ್ಲರಿಗೂ ನಮಸ್ಕಾರ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಅವ್ರಿಗೆ ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಎವಿಲಿ ನೋಡ್ದಂಗೆ ಮೊಬೈಲ್ ಆ್ಯಪ್ ಮುಂಚೆ ಏನು ಬರ್ತಾಯಿತ್ತು, ಮುಂಚೆನೂ ಸಾವಿರಾರು ವರ್ಷದಿಂದ ಕೃಷಿ ಮಾಡ್ತಾಯಿದ್ರು, ಮುಂಚೆ ಸಾವಿರಾರು ವರ್ಷದಿಂದನೂ ನಮ್ಮ ಹೈನುಗಾರಿಕೆ ಮಾಡ್ತಾಯಿದ್ರು. ಬಟ್ ಸಮಯ ಪ್ರಕಾರ ಅದು ಬೇರೆ ಬೇರೆ ಥರಕ್ಕೆ ಚೇಂಜ್ ಆಗ್ತಾಯಿದೆ. ಒಂದು ಕಾಲದಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಿದ್ದು ಗೊಬ್ಬರಕ್ಕೆ ಮಾಡೋರು, ಒಂದು ಕಾಲದಲ್ಲಿ ಮನೆ ಹಾಲಿಗೆ ಮಾಡೋರು. ಇವತ್ತು ಹೈನುಗಾರಿಕೆ ಅಂದರೆ ಹಾಲಿಂದ ಜೀವನ ಅನ್ನೋ ಥರ ಬಂದಿದೆ. ಸೊ ನನ್ನ ಬ್ಯಾಕ್ಗ್ರೌಂಡು ಕೃಷಿಕನಾಗಿ ಟೆಕ್ನಾಲಜಿ ಕಲ್ತ್ಕೊಂಡು ಟೆಕ್ನಾಲಜಿ ಎಲ್ಲ ಡೊಮೈನ್ಗೂ ತುಂಬ ದೊಡ್ಡ ಮಟ್ಟಕ್ಕೆ ಯೂಸ್ ಮಾಡ್ತಾಯಿದ್ರು. ಅದು ಬ್ಯಾಂಕಿಂಗ್ ಆಗಿರಲಿ, ಫೈನಾನ್ಷಿಯಲ್ ಸರ್ವಿಸಸ್ಗಳಿಗಾಗಿರಲಿ, ಕಾಮ್ಗಾಗಿರಲಿ. ಬಟ್ ಸ್ವಂತ ಟೆಕ್ನಾಲಜಿ ಅಂದರೆ ನಮ್ಮ ದೇಶಿ ಟೆಕ್ನಾಲಜಿ ಇದು ಕಂಪ್ಲೀಟಾಗಿ ಇದು ನಾವೀಗ ನಾವು ಎಲ್ಲ ಮಾತಾಡ್ತೀವಲ್ಲ VLM LLM ಅಂತ, ಯಾವುದೂ ಇದ್ರಿಲ್ದಲೇ ನಮ್ಮದೇ ಪೇಟೆಂಟೆಡು 2 ಆ್ಯಪ್ಗೂ ಟೆಕ್ನಾಲಜಿ ಪೇಟೆಂಟೆಡ್ ಆಗಿದೆ. ಇದನ್ನು ನಾವು ಕಳೆದೊಂದು 2.5 ವರ್ಷದಿಂದ ನಮ್ಮ ಟೀಮ್ ಜೊತೆ ಸೇರ್ಕೊಂಡು ಡೆವಲಪ್ ಮಾಡಿ ಆಲ್ರೆಡಿ ಇದು ಗೌಸೋಸ್ತ ಕರ್ನಾಟಕ ಸರ್ಕಾರದಿಂದ ರೆಕಗ್ನೈಸ್ ಆಗಿದೆ. ಪ್ರತಿ ಒಂದು ಪಾಲಿಕ್ಲಿನಿಕಲ್ಲೂ ಇದು ಇಂಪ್ಲಿಮೆಂಟ್ ಆಗಿದೆ. ಪ್ರತಿಯೊಬ್ಬರು ಡೈಲಿ ಯೂಸ್ ಮಾಡ್ತಾ ಇದ್ದಾರೆ ರೈತರು. ಅದೇ ಥರ ಕಿಸಾನ್ ಸಂಪೂರ್ಣ ಆಲ್ರೆಡಿ ಕರ್ನಾಟಕದಲ್ಲಿ 50,000ಕ್ಕಿಂತ ಹೆಚ್ಚು ರೈತರು ಯೂಸ್ ಮಾಡ್ತಾ ಇದ್ದಾರೆ ಡೈಲಿ ಬೇಸಿಸಲ್ಲಿ. ಇದನ್ನು ಈ ಮೂಲಕ ನಾವು ಪೂರ್ತಿ ಪ್ಯಾನ್ ಇಂಡಿಯಾಗೆ ತಗೊಂಡು ಹೋಗಬೇಕು ಅಂತ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಈ ಇನಿಷಿಯಲಿ ಸಿಕ್ಕಿರೋ ಅವಕಾಶದಿಂದ ನೋಡ್ಕೊಂಡ್ರೆ ನಾವು ಖಂಡಿತ ನಮ್ಮದು ಟ್ರಯಲ್ ಖಂಡಿತ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ವಿಶ್ವಾಸ ನಮಗಿದೆ. ಮತ್ತೆ ಅಗೇನ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪ್ರಕೃತಿಯ ಸವಾಲುಗಳನ್ನ ಮೆಟ್ಟಿ ನಿಂತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮತ್ತಷ್ಟು ಸಾಧಕರು ನಿಮ್ಮ ಮುಂದೆ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ, ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ಈಗ 5 ರೈತರಿಗೆ ಗೌರವ ಪುರಸ್ಕಾರ. ಹಾಗಾದ್ರೆ ಯಾರ ಸಾಧಕರು ನೋಡೋಣ. ಮೊದಲಿಗೆ ಇಂಡಸ್ TMT ಇಂಡಸ್ಟ್ರೀಸ್ನ ಮ್ಯಾನೇಜರ್ ಅನಿಲ್ ರಾಜ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈಗ ಸಾಧಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಖಾಜಾ ಹುಸೇನ್ ಗುಳಗುಂದಿ. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ಸುವರ್ಣ ನ್ಯೂಸ್ನವರು ಮತ್ತು ಕನ್ನಡಪ್ರಭದವರು ಎಲ್ಲ ಸೇರಿ ರೈತರಿಗೆ ಗುರುತ ಹಿಡಿದು ಒಂದು ಒಳ್ಳೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ಪ್ರಶಸ್ತಿ ಕೊಡ್ತಾ ಇರೋದು ತುಂಬ ಖುಷಿ ವಿಷಯ ಇದೆ. ಐಶ್ವರ್ಯ ಟಿ ಇಂಡಸ್ಟ್ರೀಸ್ನ MD ದೀಪಕ್ M ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಸಾಧಕರು ಶ್ರೀ ಮಂಜುನಾಥ್ ನಾಯಕ್. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ಇವತ್ತಿನ ಈ ರೈತರ ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನವರಿಗೆ ನನ್ನ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಲ್ಚಿಂಗ್ ಪದ್ಧತಿ ಮತ್ತು ಹನಿ ನೀರಾವರಿ ಪದ್ಧತಿಯಲ್ಲಿ ಪ್ರಥಮ ಬಾರಿಗೆ ಪ್ರಯೋಗ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಇಂಥ ಉತ್ತಮವಾದ ಪ್ರಶಸ್ತಿ ಪಡಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇನೆ. ಈಗ ಸೈಲೋ ಫಾರ್ಚೂನ್ನ MD ಕೆ ನವೀನ್ ಹೊನ್ನೇಗೌಡ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಸಾಧಕರು ಶ್ರೀ ಚಂದ್ರಶೇಖರ್. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ಒಂದು ತರಕಾರಿ ಕೃಷಿಯನ್ನು ಮಾಡಿದೆ. ಹಾಗೆ ಅದರಲ್ಲಿ ಇಂಪ್ರೂವ್ ಆಗುತ್ತಾ ನಾನು ಈಗ ಒಳ್ಳೆ ಇದಾಗಿದೆ, ಬೆಳೆ ಬಂದಿದೆ ಅದಕ್ಕೆ. ಹಾಗೆ ಇವರು ಸುವರ್ಣ ನ್ಯೂಸನ್ನು ಗುರುತಿಸಿದ್ದಾರೆ. ಹಾಗೆ ನನಗೆ ಒಂದು ಸಂತೋಷ. ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ MD ಕೆ ನಾಗರಾಜ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ಸಾಧಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ TR ಸುರೇಶ್ ಚಂದ್ರ. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ಈಗ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ನ ಮ್ಯಾನೇಜರ್ ನಬಿ ಸಾಬ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಇವತ್ತಿನ ಗೌರವ ಪುರಸ್ಕಾರ ವಿಜೇತರು ಶ್ರೀ ಬಲರಾಮ್ ಬಿಜಿ. ಕಲಿಯುಗ ಕಾಮಧೇನು ರೈತ, ನಿನ್ನೆ ಬಂದರೆ ರೈತ. ನಮ್ಮಂಥವರನ್ನು ಈ ರೀತಿ ಗುರುತಿಸುವಂಥದ್ದು ತುಂಬ ಒಂದು ಖುಷಿಯ ವಿಷಯ.
ಹಾಗೆ ಇಲ್ಲಿ ಗುರುತಿಸಿದಂಥ ನಮಗೆ ಇಲ್ಲಿ ಗುರುತಿಸಿದಂಥ ಚಾನಲ್ಗಳಿರ್ಬೋದು, ಯಾರೇ ಇದನ್ನು ಕಂಡಕ್ಟ್ ಮಾಡಿದಂಥವ್ರು ಇರ್ಬೋದು, ಪ್ರತಿಯೊಬ್ಬರು ಇದರಿಂದ ಎಷ್ಟೋ ಸ್ಟ್ರಗಲ್ ಮಾಡಿರ್ತಾರೆ. ಅವರಿಗೆಲ್ಲರಿಗೂ ಮೊದಲು ನನ್ನ ಮನಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಯೂತ್ ಜನ್ರೇಷನ್ಗೆ ನಾನು ಹೇಳೋದೇನೆಂದರೆ, ಮಲ್ಟಿ ಕೃಷಿಗಳನ್ನು ಮಾಡಿ, ಒಂದೇ ಕೃಷಿಯನ್ನು ಅವಲಂಬಿತವಾಗಿ ಕೃಷಿ ಮಾಡಬೇಡಿ. ಕೃಷಿಯಲ್ಲಿ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹೀಗೆ ಸಾವಯವ ಕೃಷಿಯನ್ನು ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಆದಷ್ಟು ಕೃಷಿಕರು ಒಳ್ಳೆಯ ಸಂಪಾದನೆಯನ್ನು ಮಾಡಬಹುದು. ಮತ್ತು ಹಾಗೆ ಅವರು ಮಾಡಿದಂಥ ಪ್ರಾಡಕ್ಟ್ಗಳನ್ನು ಅವರೇ ಸೇಲ್ ಮಾಡುವ ಹಾಗೆ ಮಾಡಿ. ಈಗ ಏಜೆನ್ಸಿ ಪಾರ್ಟ್ನರ್ ಇನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಆದ ವಿ ಕೃಷ್ಣರಾವ್ ಅವರು ಆಗಮಿಸಿ ನೆನಪಿನ ಕಾಣಿಕೆಯನ್ನು ಪಡಿಬೇಕಾಗಿ ವಿನಂತಿ. ನಮ್ಮ ಇನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಏಜೆನ್ಸಿಯವರು ಏನಿದ್ದಾರೆ, ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಜೊತೆಗಿನ ಸಂಬಂಧ ಭಾಳ ಅವಿನಾಭಾವವಾದಂಥ ಒಂದು ಸಂಬಂಧ. ನಮ್ಮ ಮಾಧ್ಯಮ ಸಂಸ್ಥೆ ಸುವರ್ಣ ನ್ಯೂಸ್ ಆರಂಭವಾದಿಂದ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಇಲ್ಲದೆ ಹೋದರೆ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ನಡೆಸೋದಕ್ಕೆ ಸಾಧ್ಯ ಆಗಲ್ಲ. ಎಷ್ಟಂದ್ರೂ ನಾವು ಮಾಧ್ಯಮ ಸಂಸ್ಥೆ ಭಾಳ ದೊಡ್ಡದಾಗಿ ಕಾಣಿಸಿದ್ರೂ ಅದಕ್ಕೆ ಬೇಕಾದಂಥ ಧನ ಸಹಾಯವನ್ನು ಬೇಕಾದಂಥದ್ದು, ಈ ರೀತಿಯಾದಂತಹ ಪಾರ್ಟ್ನರ್ಸ್ಗಳನ್ನು ಈ ಕಾರ್ಯಕ್ರಮಕ್ಕೆ ತೊಗೊಂಬರ್ಬೇಕಾಗದ್ದು, ಈ ರೀತಿಯಾದಂತಹ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗೋದು ಎಲ್ಲ ಅವರ ನೆರವಿದ್ರೆ ಮಾತ್ರ ಸಾಧ್ಯ. ಅವರು ನಮ್ಮ ಜೊತೆಗೆ ಇದ್ದಾರೆ. ಇದೇ ರೀತಿ ಸದಾ ನಮ್ಮ ಜೊತೆಗೆ ಇರಲಿ ಅಂತ ಅವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಸ್ಟ್ರೆಂತ್ ಅಲ್ಲ ಸರ್, ನಮ್ಮ ಕ್ಲೈಂಟ್ಸ್ ಸ್ಟ್ರೆಂತ್ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಮ್ಮ ಜೊತೆಲಿ ಆಲ್ವೇಸ್ ಇರಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ಎಂತೆಂತಹ ರೈತರನ್ನ ತಲುಪತ್ತೆ ಅನ್ನುವಂಥದ್ದನ್ನು ನೋಡಿ. ಈ ರೀತಿಯ ಅನೇಕ ಅತ್ಯುತ್ತಮ ಮಾದರಿಗಳನ್ನು ಸಮಾಜಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯ ಆಗೋದು ನಿಮ್ಮಿಂದ ಮತ್ತು ಇನೋವೇಟಿವ್ ಅಡ್ವಾನ್ಸ್ ಮೀಡಿಯಾ ಅಂತ ಏಜೆನ್ಸಿಯಿಂದಾಗಿ. ಧನ್ಯವಾದಗಳು ಇವರಿಗೆ. ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಕೃಷಿ ಭಾಳ ಕಷ್ಟವಾದಂಥ ಕೆಲಸ ಇದು. ಜೊತೆಗೆ ಯಾರೂ ಇದರಲ್ಲಿ ಲಾಭವನ್ನು ಗಳಿಸಿ ಕೃಷಿಯಿಂದ ನಾನು ಭಾಳ ದೊಡ್ಡವನಾಗಿದ್ದೀನಿ ಅಂತ ಹೇಳೋದು ಭಾಳ ಕಡಿಮೆ ಉದಾಹರಣೆಗಳು. ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಒಬ್ಬ ರೈತ ಸಮುದಾಯದಿಂದ ಬಂದವನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಯಾವುದೇ ದೇಶದಲ್ಲಿ ನೋಡಿ ನೀವು, ಕೃಷಿ ಬೇಕೇ ಬೇಕು. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಚರಿತ್ರೆಯಲ್ಲಿದ್ದರೂ ಕೂಡ ಅದರಿಂದ ಲಾಭ ಬರೋದಿಲ್ಲ ಅಂದರೂ ಕೂಡ ನಮ್ಮ ಬದುಕಿಗೆ ಬೇಕಾದಂಥದ್ದೇ ಕೃಷಿ. ನಾವು ಬದುಕಬೇಕಾದ್ರೆ, ನಮ್ಮ ಜೀವನ ಉಳಿಬೇಕಾದ್ರೆ ಕೃಷಿ ಇರಲೇಬೇಕಾದಂಥದ್ದು. ನಾವು ಸಾಮಾನ್ಯವಾಗಿ ಭಾರತವನ್ನು ಕೃಷಿ ಪ್ರಾಧಾನ್ಯವಾದಂಥ ದೇಶ ಅಂತ ಹೇಳ್ತೇವೆ. ನಮ್ಮ GDP ಹೆಚ್ಚು ಇವತ್ತಿಗೂ ಕೂಡ ಎಷ್ಟೇ ದೊಡ್ಡ ಕೈಗಾರಿಕೆಗಳು ಮುಂದೆ ಬಂದಿದ್ದು, ಎಷ್ಟೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದ್ದರೂ ಕೃಷಿ ಮಾತ್ರ ಇವತ್ತಿಗೂ ನಮ್ಮ GDPಯಲ್ಲಿ ಹೆಚ್ಚು ಭಾಗವನ್ನು ಗಳಿಸ್ಕೊಂಡಿದೆ. ಆದರೆ ಅದರ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ನೋಡಿದಾಗ, ಅದರ ಕೊಡ್ತಕ್ಕಂಥ ಉದ್ಯೋಗಗಳನ್ನು ನೋಡಿದಾಗ ಬಹುಶಃ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆಗೆ ಕೃಷಿ ಬಹಳ ಮುಖ್ಯ ಅನ್ನೋದನ್ನು ಒತ್ತಿ ಹೇಳಬೇಕಾಗ್ತದೆ. ತಾವು ಒಂದಿಷ್ಟು ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ ನೋಡಿ. 50ರ ದಶಕದಲ್ಲಿ, 60ರ ದಶಕದಲ್ಲಿ, 70ರ ದಶಕದಲ್ಲಿ ಕೂಡ ಭಾರತದಲ್ಲಿ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದ್ದದ್ದನ್ನು ಸ್ಮರಿಸ್ಕೋಬೇಕು ನಾವು. ಯಾರು ಸಣ್ಣ ಸಣ್ಣ ರೈತರು ಸಾಧನೆಯನ್ನು ಮಾಡಿದ್ದಾರೆ, ಸಾಧಕರಾಗಿದ್ದಾರೆ, ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು, ಅವರನ್ನು ಗುರುತಿಸುವಂಥದ್ದು, ಸಮಾಜಕ್ಕೆ ನೋಡಿ ಇಂಥವರು ಕೂಡ ಇದ್ದಾರೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗೆ ಅಂತೇಳಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮತ್ತೊಂದು ಬಾರಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ತಮಗೆ, ಪ್ರಶಸ್ತಿಯನ್ನು ಕೊಟ್ಟಂಥ ಈ ಸಮೂಹಕ್ಕೆ ನಾನು ವಿಶೇಷವಾಗಿ ಡಾಕ್ಟರ್ ಹೆಗಡೆ ಅವರಿಗೆ, ರವಿ ಹೆಗಡೆ ಅವರಿಗೆ ಅಭಿನಂದನೆಯನ್ನು ಹೇಳಿ, ತಮಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮ್ಮೆಲ್ಲರನ್ನ ಹುರಿದುಂಬಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ರವಿ ಹೆಗಡೆ ಅವರಲ್ಲಿ ಕೇಳಿಕೊಳ್ತೇನೆ.
ಶ್ರೀಗಳ ಆಶೀರ್ವಚನ ಕೇಳೋದಕ್ಕೆ ಮುನ್ನ ಶ್ರೀಗಳಿಂದ ರವಿ ಹೆಗಡೆ ಅವರಿಗೆ ಸನ್ಮಾನ. ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳ ಆಶೀರ್ವಚನ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಪ್ರಶಸ್ತಿಯನ್ನು ಹಲವಾರು ರೀತಿಯಲ್ಲಿ ಹಲವಾರು ಒಂದು ವಿಚಾರ ಚಿಂತನೆಯಲ್ಲಿ ಪ್ರಶಸ್ತಿಯನ್ನು ಕೊಡತಕ್ಕಂಥ ಪ್ರವೃತ್ತಿ ಎಲ್ಲ ಕಡೆಗೂ ಬೆಳೆದು ಬಂದಿರತಕ್ಕಂಥದ್ದು. ಆದರೆ ಮಣ್ಣಿನಲ್ಲಿ ಮಣ್ಣಾಗಿ ಮಣ್ಣಿನ ಒಂದು ಗುರುತನ್ನು ಗುರುತಿಸಿ ರೈತನಾಗಿರತಕ್ಕಂಥ ಹಿರಿಮೆಯನ್ನು ತಂದುಕೊಟ್ಟಿರ್ತಕ್ಕಂಥವ್ರನ್ನ ಗುರುತಿಸ್ಕೊಂಡಿರೋದು ಈ ಕನ್ನಡ ಪ್ರಭಾ ಪ್ರಶಸ್ತಿಯವರು ಭಾಳ ಮುಖ್ಯವಾಗಿ ಗುರುತಿಸಿದ್ದು ಭಾಳ ಸಂತೋಷ ತಂದಿರತಕ್ಕಂಥದ್ದು. ಹಸಿರು ಜೀವನದ ಉಸಿರು. ರೈತನ ಬದುಕು ಎಲ್ಲರ ಜೀವನಕ್ಕೂ ಆಧಾರ ಶಕ್ತಿ. ಮನುಷ್ಯನಿಗೆ ನೀರಿಲ್ಲ ಗಾಳಿ ಇಲ್ಲ ಅಂದರೂ ಗಂಜಿನಾದರೂ ಬೇಕು. ಒಂದು ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಆ ಅನ್ನವನ್ನು ಕೊಡ್ತಕ್ಕಂಥ ರೈತರನ್ನು ಗುರುತಿಸಿದ್ದು ಭಾಳ ಹೆಮ್ಮೆಯ ಮಾತು. ರೈತರ ಒಂದು ಬದುಕನ್ನು ಗುರುತಿಸಿ ರೈತನಿಗೆ ಒಂದು ಚೈತನ್ಯಶಕ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರತಕ್ಕಂಥ ಸಾಧನೆ ಅಂತಕ್ಕಂಥದ್ದು ಹೇಳೋದು. ಈ ರೈತರ ಒಂದು ಸನ್ಮಾನ ಕಾರ್ಯಕ್ರಮ ಭಾಳ ಸಂತೋಷ ತಂದಿರತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಿಂದ ರೈತರ ಬದುಕು ಭಾಳ ಬಂಗಾರವಾಗಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಈ ಎಲ್ಲ ವಿಚಾರದಲ್ಲಿ ನಮ್ಮ ಕನ್ನಡ ಪ್ರಭಾ ನ್ಯೂಸ್ನವರು ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಚಾರ ಮತ್ತು ಸಂಘಟನೆ. ಒಂದು ಹನಿ ಮಸಿ ದೇಶಕ್ಕೆಲ್ಲ ಖುಷಿ. ಅವರು ಪ್ರಚಾರ ಮಾಡುವರ ಜೊತೆಗೆ ಬದುಕನ್ನು ಮಾಡಿರ್ತಕ್ಕಂಥ ಗುರುತಿಸಿಕೊಂಡೊಂದು ಏನು ಮಾಡ್ಕೊಂಡು ಬಂದಿದ್ದಾರೆ, ಅದು ಇನ್ನೂ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದ ಶ್ರೀಗಳಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕಾಗಿ ರವಿ ಹೆಗಡೆ ಅವರಲ್ಲಿ ಕೇಳ್ಕೊಳ್ತೇನೆ. ಈಗ ಗಣ್ಯ ಅತಿಥಿಗಳೊಂದಿಗೆ ಗ್ರೂಪ್ ಫೋಟೋ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇವತ್ತಿನ ನಮ್ಮ ಸಾಧಕರು ಸಾವಿರ ಸಾವಿರ ರೈತರಿಗೆ ಮಾದರಿಯಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಎಸ್ಕೆಡಿಆರ್ಡಿಪಿ ಸ್ಫೂರ್ತಿ ಮತ್ತು ಪರಿಕಲ್ಪನೆಯೊಂದಿಗೆ ರೈತ ರತ್ನ ಪ್ರಶಸ್ತಿ 2026 ಪವರ್ಡ್ ಬೈ ಕ್ಯಾಂಕೋ ಕಲ್ಪ ಕೊಕೊನೆಟ್ ಆಯಿಲ್. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನ ಅನುಭವಿಸಿ. ಕಿಸಾನ್ ಸಂಪೂರ್ಣ ಹೆಲ್ದಿ ಕ್ರಾಪ್ ಬೆಟರ್ ಪ್ರೈಸ್ ಒನ್ ಆಪ್. ಇಂಡಸ್ಟ್ರಿಬಲ್ 5 DTMT ಇಂಡಸ್ಟ್ರಿಲ್ ಒಳಗೆ ನೆಮ್ಮದಿ ಹೊರಗೆ. ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಶಾಲಿಮಾರ್ ಗೋಲ್ಡ್ ಟೀ. ಸ್ಪಾನ್ಸರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಅಣ್ಣಿಗೇರಿ, ಅಕ್ವಾ ಗ್ರೂಪ್ ನಿಮ್ಮ ವಿಶ್ವಸನೀಯ ಪಂಪುಗಳು, ಮಯೂರಿ ಈಸಿ ಕ್ಲೀನ್ ಮತ್ತು ಸಾವಿತ್ರಿ ಶ್ರೀಕರ್ ಗ್ರೂಪ್ ರವರ ಸಾವಿತ್ರಿ ಅನುಗ್ರಹ ರೈಸ್. ಏಜೆನ್ಸಿ ಪಾರ್ಟ್ನರ್ ಇನ್ನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್.